ನಮಸ್ತೆ. ಹಲೋ, ನಮಸ್ತೆ ಅಣ್ಣ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ಹಬ್ಬ ಬೇರೆ ಗೋವಿಂದ ಗೋವಿಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಪ್ಪ. ನಂಬಕ್ಕಾಗ್ತಾ ಇಲ್ಲ ಅಣ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನಣ್ಣ. ನಂಬಕ್ಕೆ ಆಗ್ತಿಲ್ಲ. ನಂಬಕ್ಕಾಗ್ತಿಲ್ಲ ಅಣ್ಣ. 3 ವರ್ಷನ 3 ವರ್ಷ ಕನಿಷ್ಠ ಟ್ರೈ ಮಾಡಿದ್ದೇನ. ದೇವ್ರು ಇವತ್ತು ಕಣ್ತದ. 3 ವರ್ಷ? ಹೂನಣ್ಣ. ಏನಪ್ಪ ನಿಮ್ಮ ಕನಿಷ್ಠ ಅಂದ್ರೆ ಒಂದ್ 4 ವರ್ಷದಿಂದ ನೋಡ್ತಿದ್ದೇನ. ಒಂದು ಟ್ರೈ ಮಾಡಕೈತಿ 3 ವರ್ಷ ಆಯ್ತಣ್ಣ. ಭಗವಂತ. ನಿಮಗೆ ಎಷ್ಟು ವರ್ಷ? ನನಗೆ 20. ಎಷ್ಟಪ್ಪ? ಮಾತಾಡಕ್ ಆಗ್ತಾ ಇಲ್ಲ ನಿನ್ ವಾಯ್ಸ್ ಕೇಳಿ. ಇರ್ಲಿ. ಊಟ ಮಾಡಿದ್ರ? ಭಗವಂತ. ಆಯ್ತಣ್ಣ, ಜಸ್ಟ್ ಈಗ ಊಟ ಮಾಡಿದ್ದೇನ ನಾನು. ಏನ್ ಮಾಡ್ಕೊಂಡ್ರು ನೀವು? ಕುರಿ ಕಾಯ್ತೀನಣ್ಣ. ಕುರಿ ಕಾಯ್ತೀರಿ? ಓಹೋ. ಅಯ್ಯೋ, ನಮ್ಮ ಕಾರ್ಯಕ್ರಮಕ್ಕೆ ಕುರಿಕಾರರು ಎಷ್ಟು ಜನ ಫೋನ್ ಮಾಡಿದ್ದಾರೆ ಗೊತ್ತಾ? ಹೂನಣ್ಣ. ಜಗ್ಗಿ ಸಲ ನೋಡಿದ್ದೆ ನಾನು. ಸೂಪರ್. ಎಷ್ಟು ವರ್ಷ ಅಂದ್ರೆ ನಿಮಗೆ? 25 ಅಣ್ಣ. 25 ವರ್ಷ. ಏನ್ ಕರೋನಾ ಕಾಲದಿಂದ ಕಾರ್ಯಕ್ರಮ ನೋಡ್ತಿದ್ದೀರಾ ಅನ್ಸುತ್ತೆ? ಹೂನಣ್ಣ. ಹೋಗ್ಲಿಂದ ನೋಡ್ತಿದ್ದೆ ನಾನು. 25 ವರ್ಷ. ಬಹಳ ಖುಷಿನಪ್ಪ. ನೋಡಿ, ನೀವು ಕಾರ್ಯಕ್ರಮದ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಹೊಂದಿದ್ದೀರಿ. ಕರೆ ಸಿಕ್ಕಿದಾಗ ತುಂಬಾ ಎಷ್ಟು ಖುಷಿ ಆಗಿದೆ ಅಂದ್ರೆ, ನಾನು ಬೇರೆ ನೋಡ್ತಿದ್ದೇನೆ. ನಿದ್ದೆ ಬಂದ್ಬಿಟ್ಟಿತ್ತಾನ. ಕಾಲ್ ಮಾಡೋಣ ನಿದ್ದೆನೇ ಎಲ್ಲ ಓಡೇ ಬಿಡ್ತಾನ. ನೀನು ಕಾಲ್ ಸಿಕ್ಕಿಕೊಳ್ಳೆ ಅಡ್ಡು ಬಿಡ್ಸೋದು ಓಡಿ ಬರ್ತಿದ್ದೆ ನೋಡು. ಅಯ್ಯೋ ದೇವ, ಅಷ್ಟು ಖುಷಿ ಆಗ್ಬಿಟ್ಟಿದ್ದಾನ. ಆಯ್ತಪ್ಪ, ಒಳ್ಳೇದಾಗ್ಲಿ. ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ. ಅದಕ್ಕೋಸ್ಕರ ನಾನು ನಿನ್ ಕಾಲ ಅಷ್ಟು ಟ್ರೈ ಮಾಡ್ತಿದ್ದೆ. ಶಿವ, ಭಗವಂತ. ಬಹಳ ಸಂತೋಷ. ಎಲ್ಲ ಭಗವಂತನ ಅನುಗ್ರಹ ನಿಮಗಿರ್ಲಿ. ಹೇಳಪ್ಪ. ತುಂಬಾ ಸಂತೋಷ ಆಯ್ತಾನ. ನಾನು ಆಕ್ಚುಲಿ ಒಂದು 10 ವರ್ಷ ನಾನು 8ನೇ ಕ್ಲಾಸ್ ಓದಿದ್ದೇನ. ಮತ್ತೆ ಅದು ಕೊರೋನಾ ಟೈಮಲ್ಲಿ ನಾನು ಸುಮ್ಮನೆ ಎಕ್ಸಾಮ್ ಕಟ್ಟಿದ್ದೇನೆ, SLC ಒಂದು. ನಂದು ಖುಷಿ ಬೇಕೈತೆ, ಪಾಸ್ ಆಗ್ಬಿಟ್ಟೇನ ಅವಾಗ. ಪಾಸ್ ಆಗ್ಬಿಟ್ರಿ? ಕುರಿ ಕಾಯ್ತಾನೆ ಪಾಸ್ ಆದೇನ. ಮತ್ತೆ SLC ಪಾಸ್ ಆಗಿ ಮತ್ತೆ ಕುರಿನೇ ಯಾರು ನೋಡ್ರೆ ಇಲ್ದ ಹೆಂಗಾತ್ರಣ. ಕುರಿನೇ ಮೆಸ್ಕೊಂತ ಇದ್ದೆ ನಾನು ಈಗ್ಲೂ. ಒಬ್ರೇ ಮಗನ ನೀವು? ಇಲ್ಲ, ನಮ್ಮ 3 ಅಣ್ಣ ತಮ್ಮ. ನಾವು 3 ಒಬ್ಬಕಿ ತಂಗಿದಾಳಣ್ಣ. ಅಂದ್ರೆ ತಂದೆ ತಾಯಿ ಏನ್ ಮಾಡ್ಕೊಂಡಿರೋದು? ತಂದೆ ತಾಯಿ ಬೇಸಾಯ ಮಾಡ್ತಾರಣ್ಣ, ಹೊಲ ಗದ್ದಿ ಮಾಡ್ಕೊಂಡ್ ಹೋಗ್ತಾರೆ. ಊರ್ ಕುರಿ ಹೊಡ್ಕೊಂಡು ಹೋಗ್ತಿರಲ್ಲ ನೀವು? ಊರ್ ಬೇರೆನೆ ಬಂದಿದ್ದೀರಣ್ಣ. ಕುರಿ ನಾನು ನಮ್ಮೂರು ನಾವು ಎಮ್ಮೆಗ್ನೂರ ಅಂತ ಒಂದು ಸುತ್ತಮುತ್ತ ಹಳ್ಳಿದಲ್ಲಿದ್ದೇನಣ್ಣ. ಒಂದು 50 ಕಿಲೋಮೀಟರ್ ಅದೇನಣ್ಣ. ನಮ್ಮೂರು ದೂರನೇ ಇದೆ, ವಿಜಯನಗರದ ಜಿಲ್ಲೆ ಹತ್ರ ಇದೆ. ಯಾರ್ಯಾರು ಇದ್ದೀರಾ ಅಲ್ಲಿ? ನಾವು ನಮ್ ಬ್ರದರ್ಸ್, ಬೇರೆ ಹುಡ್ರು, ಆ ತರ ನಾವು ಬಂದಿವಣ್ಣ ಕಲ್ತಂಗೆ. ಎಷ್ಟು ಕುರಿಯ ಒಟ್ಟು? ಒಂದು 400ದವನ. 400 ಕುರಿ? 400ದವನ. ನಾನು ನಮ್ಮ ತಂದೆ ತಾತನಿಂದ ಏನು ಇಲ್ಲಣ್ಣ ಕುರಿ. ನಾವು ಬೇರೆ ಕುರಿಯಾಗಿದ್ದ ಸಂಬಳ ಇದ್ದು, ಬೇರೆ ಕುರಿ ಹತ್ರ ಸಂಬಳ ಇದ್ದು ದುಡ್ದು ಮಾಡಿದೀವಣ್ಣ. ಓಹೋ, ನೀವು ಸಂಬಳ ಅಂದ್ರೆ ಬೇರೆಯವ್ರ ಕುರಿ ಗುಂಪನ್ನ ನೀವು ಸಂಬಳಕ್ಕೆ ಕಾಯ್ತಾ ಇದ್ರಿ? ಸಂಬಳ ಇದ್ದು ಬೇರೆಯವ್ರ ಹತ್ರ ಕುರಿ ಕಾದು ನಾವು ವರ್ಷಕ್ಕೆ 10, 5 ಅಂತ ಕೊಡ್ತಾರಣ್ಣ. ವರ್ಷಕ್ಕೆ 5,000? 10 ಕುರಿಗಳು ಮರಿಗಳು ಕೊಡ್ತಾರಣ್ಣ. ಕುರಿ. ಓಕೆ, ನೀವು ಕಾಯೋರ್ಗೆ? ಒಂದ್ ವರ್ಷ ಕಾಯ್ಬೇಕಣ್ಣ ನಾವು. 5 ಕೊಡ್ತಾರಾ? 5 ಫಸ್ಟ್ನೇಟಿಗೆ 5, ಆಮೇಲೆ 10 ಹಂಗೆ ಕೊಡ್ತಿದಾರಣ್ಣ. ಅವೇ ಡಬಲ್ ಆಗಿ ಡಬಲ್ ಅದು. ನಮ್ಮ ಅಣ್ಣ 1 ವರ್ಷ ಹಾಕದನ, ನಾನೊಂದು 3 ವರ್ಷ ಹಾಕದೇನ. ಹಂಗೆ ಸಂಬಳ ಇದ್ದು ದುಡ್ದು ಈಗ ಏನಿಲ್ಲಂದ್ರೆ ಆ ದೇವರು ಭಗವಂತಿದ ಒಂದು 170 ಕುರಿ ಮಾಡಿದೀನಿ ನಾನು. ಸೂಪರ್. ಅಂದ್ರೆ ಯಾವ ವಯಸ್ಸಿಂದ ನೀವು? ನನ್ನ ವಯಸ್ಸಿದ್ದು 8ನೇ ಕ್ಲಾಸ್. ನಾನು 8ನೇ ಕ್ಲಾಸ್ ಓದಿದೆ. ತಿರುಗಿ ಮಧ್ಯೆ ನಾನು ಓದು ಬಿಟ್ಲಿ. ನಾನು ಅಪ್ಪ ಮನೇಲಿ ಓದು ಅಂದ್ರು. ನಮ್ಮ ಮಾಮ ಅವ್ರು ಕುರಿದ್ವಣ್ಣ. ಅವ್ರಿಗೆ ಆಳಿದ್ದಿಲ್ಲ ನಮ್ಮಪ್ಪ ಅಲ್ಲೇನು ಕಾಯಿಲೆ ಅಂದ. ನಮ್ಮಪ್ಪ ಬೇಡ ಓದಿಲಿ ಅಂದ. ನಾನು ಇಲ್ಲಪ್ಪ ನಾನು ಓದಲ್ಲ, ಕುರಿ ಮೇಯ್ಸ್ನ ಅದನ್ನ ಮೇಯ್ಸ್ತಂದು ಅಟ್ಟು ಬಿದ್ದು ನಮ್ಮಪ್ಪ ನಾ ಕುರಿನ ಕಾಯ್ತೀನಿ ಅಂದ್ ಕುರಿನ ಕಾಯಿಸಿ ಬಂದ್ಬಿಟ್ಟೆನ. ಆಗ್ಲಪ್ಪ, ಆಯ್ತು. ಈ ಕುರಿ ಈಗ ನೀವು ಯಾವ ಊರಲ್ಲಿ ಇದ್ದೀರಾ? ಅಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇಲ್ಲಿಗೆ ಬಂದು 2 ತಿಂಗಳಾಯ್ತಣ್ಣ. ಬೇರೆ ನಮ್ಮೂರಲ್ಲೇ ಇರ್ತಿದ್ವಿ. ಈಗ ಮೇವು ಇರಲ್ಲ ಅಣ್ಣ, ಬ್ಯಾಸಿಗೆ ಬರುತ್ತಲ್ಲ.
ನಮ್ಮೂರಲ್ಲಿ ಕುರಿ ಮೇಸಕ್ ಮೇವ್ ಸಿಗಲ್ಲಣ್ಣ, ಹಿಂಗ ನೀರಾವರಿ ಇದ್ದಲ್ಲಿ ಬಂದ್ಬಿಡ್ತೀವಣ್ಣ, ಹೊಲಗಳು ಹೊಲಗಳು ಹತ್ತಿ ಹೊಲಗಳು ಅವು ಮೇಸಕ್ ಬಂದ್ಬಿಡ್ತೀವಣ್ಣ. ಹೇಳಪ್ಪ. ಏನೋ ನಾವು ಒಂದ್ ಸ್ವಲ್ಪ ದಿನ ಫುಲ್ಲು ಒಂಥರ ಮನ್ಸಿಗೆ ಬಹಳ ಬೇಜಾರಾಗ್ಬಿಟ್ಟಿತ್ತಣ್ಣ. ಈಗ ನಿನ್ನ ಆಶೀರ್ವಾದದಿಂದ ನಿನ್ ಮಾತುಗಳಿಂದ ನನ್ನ ಪ್ರೀತಿನ ಎಲ್ಲ ಪ್ರತಿಯೊಂದು ಪಡ್ಕೊಂಡ್ಬಿಟ್ಟಿದ್ದೀನಣ್ಣ. ಓಹೋ, ಹೌದಾ? ಹೂನಣ್ಣ, ಪಡ್ಕೊಂಬಿಟ್ಟಿದ್ದೀರಾ? ಎಲ್ಲ ನಾನು ಪಡ್ಕೊಂಡಿದ್ದೀನ. ಒಂದೇನಿಲ್ಲ, ಈಗ ಇಬ್ರು ಎಲ್ಲ ಚೆನ್ನಾಗಿದೀವಣ್ಣ. ಅದು ನಂದೊಂದು ಸ್ಟೋರಿನೇ ಇದೆ ಅಣ್ಣ ಹೇಳ್ಬೇಕಂದ್ರೆ. ಈ ತರ ಹೇಳ್ಬೇಕು, ಹೆಂಗ್ ಹೇಳೋನು ಅಂತಾನು ಗೊತ್ತಾಗ್ತಿಲ್ಲ ಅಣ್ಣ. ಕೇಳಿ ಸ್ವಲ್ಪ ಪಾವನವಾಗೋಣ, ಕೇಳಪ್ಪ. ಅಣ್ಣ, ನಾನು ಅಲ್ಲಿ ಬೇರೆ ಊರ ಹತ್ರ ಇದ್ದು ಸಂಬಳ ಇದ್ದೇನ, ಬೇರೆ ನಮ್ಮ ಮಾಮ ಕುರಿದ್ವ, ನನಗೂ ಕುರಿದ್ವನ. ನಮ್ಮ ಮಾಮ ಬೇರೆ ಕುರಿ ಹಾಕಿದ್ದ, ನಂದ್ರಾಗ ಬಂದ್ಬಿಡಿಲಿ ಅಂದು ಮತ್ ನಾನ್ ಬೇರೆ ಸಂಬಳ ಇದ್ದವಲ್ಲ, ಮತ್ತೆ ಇವ್ ಸಂಬಳ ಎಂದು ಹುಡಿತಾನು ಕುರಿ ಅದಾವ, ನೀನ್ ಕುರಿಯೋದು ಇಬ್ರು ಕಾಯನಂದು ಮತ್ ನಮ್ಮ ಮಾಮ ಹತ್ರ ಹೋದೇನ. ನಮ್ಮ ಮಾಮನ ಮನೇಲಿ ಒಂದು 3 ವರ್ಷ ದುಡ್ಡೇನ ನಾನು. ಮಾವ ಅಂದ್ರೆ ಅಮ್ಮನ? ನಮ್ಮ ಅತ್ತೆ ಗಂಡ, ನಮ್ಮ ಅತ್ತೆ ಮನೆ, ನಮ್ಮ ಅಪ್ಪ ತಂಗಿದಾನಲ್ಲಣ್ಣ, ಅವ್ರನ್ನ ದುಡ್ದೆ ಅಲ್ಲೇ ಒಂದು 3 ವರ್ಷ ಇದೇನ. ಮತ್ತೆ ನಮ್ಮ ಅತ್ತೆ ಮಗಳು ಇದ್ಲಣ್ಣ. ಅತ್ತೆ ಮಗಳು? ಹ್ಞೂನಣ್ಣ. ಇಬ್ಬರು ಇಷ್ಟಪಟ್ಟಿವಣ್ಣ. ಅಂದ್ರೆ ಅವ್ರ ಮನೇಲಿ ನೀವು ಕುರಿ ಕಾಯ್ಕೊಂಡಿದ್ರಲ್ಲ ಆ ಸಮಯದಲ್ಲಿ? ಆ ಸಮಯದಲ್ಲಿ ಇದ್ವಣ್ಣ. ಅವ್ರನ್ನು ನನಗೆ ಕೊಡಬೇಕಂತ ಅವ್ರಿಗೆ ಮನಸ್ಸಿತ್ತಾನ. ಸೊ ನಿಮ್ಮ ಅತ್ತೆ ಮಗಳಿಗೆ ಇಷ್ಟ ಇತ್ತಾ? ಇಷ್ಟ ಇತ್ತು. ಆ ಸ್ಟಾರ್ಟಿಂಗ್ ಅಂತ ಇದ್ದಿಲ್ಲ ನಾ ಹುಡುಗಿ, ನಾನೇ ಇಷ್ಟಪಟ್ಟಿದ್ದೆ, ಅವ್ರ ಮನೆಯಲ್ಲೂ ಮಾತಾಡಿದ್ರು. ಕಾಲಕ್ರಮೇಣ ಆ ಹುಡುಗಿನೂ ಇಷ್ಟಪಡಬೇಕಾಯ್ತು. ಇಷ್ಟಪಡ್ಲಿ ಅಂತ ನೋಡೋಣ ಅಂತ ಕಾಯ್ತಾ ಇದ್ದೇನ. ಹಂಗೆ 1 ವರ್ಷ ಟೈಮ್ ತಗೊಂಡ್ಲ, ಆಮೇಲೆ 2ನೇ ವರ್ಷದಿಂದ ಹಂಗೆ ಇಷ್ಟ ಪಟ್ಟಿವನ. ನಿಮ್ಮ ವಯಸ್ಸು ಎಷ್ಟು ಆ ಪ್ರೀತಿ ಚಿಗುರಿದ ಸಮಯದಲ್ಲಿ? ಅವಾಗ ಏನಿಲ್ಲ ಅಂದ್ರೆ ಒಂದು 19 ಹಂಗಿದ್ವಣ್ಣ. 19 ವರ್ಷಕ್ಕ? 19 ವರ್ಷಕ್ಕೆ ಹಂಗಿದ್ವಣ್ಣ. ಅವಾಗ್ಲೇ ಪ್ರೀತಿ ಹುಟ್ಟುತ್ತಾ? ಅವಾಗ್ಲೇ ಪ್ರೀತಿ ಹುಟ್ಟಿ ಬಿಡ್ತಾನ. ತಡಿಯಪ್ಪ, ನಾನು ಒಂಚೂರು ಆಚೆಗೆ ಹೋಗ್ಬಿಡ್ತೀನಿ. ಅವಾಗಲೇ ಬಿಟ್ಟಿತ್ತಾನ. ನಾ ಹುಡುಗಿನ ಅಷ್ಟು ಇನ್ನಿದ್ರಲ್ಲ, ನಾ ಸುಮ್ಮನೆ ಯಾರನ್ನು ಹೇಳ್ಬಿಡಿ, ನಾವು ಓದೋ ಹುಡುಗಿ ಯಾವ್ದೆಲ್ಲ ತಲೆ ಕೆಡ್ಸ್ಬಾರ್ದು, ಓದ್ಲಿ ಚೆನ್ನಾಗಂತ ನಾನು ಸುಮ್ಮನೆ ಇದ್ದೇನ. ಆದ್ರೂ ನನಗೆ ತಿಳಿತಿತ್ತಾನ, ಅದು ಇರ್ಲಿ ಓದ್ಲಿ, ನಾವ್ ಹೆಂಗಿಷ್ಟು ಇದ್ರೆ ನಮ್ಗೆ ಚೆನ್ನಾಗಲ್ಲ ಆಗ್ತಾರೆ ಬಿಡು ಅಂತ ನಾನು ಸುಮ್ಮನೆ ಇದ್ದೇನ. ಕುರಿ ಕಾಯ್ಕೆ ಹೊಂದಿದ್ದೆ. ಆಮೇಲೆ ಒಂದು 3 ವರ್ಷ ಕಾದೇನ. ಆಮೇಲೆ ಅಲ್ಲಿ ಮೇವು ಇದ್ದಲ್ಲಿ ಏನಿದ್ದಲ್ಲ, ನಮ್ಮ ಮಾಮ ಬಿಟ್ಟು ನಾವು 3 ಕಡೆ ಬಂದ್ಬಿಟ್ಟೆ. ನಿಮ್ಮೂರಿಗೆ ಬಂದ್ಬಿಟ್ರಿ? ನಮ್ಮೂರಿಗೆ ಬಂದ್ಬಿಟ್ಟಿವಣ್ಣ. ಇನ್ನ ಸ್ಟಾರ್ಟ್ ಆಗ್ಬಿಡ್ತಾರ ನಮ್ ಪ್ರೀತಿನ. ದೂರ ಆಗ್ಬಿಟ್ಟಿವಿ. ದೂರ ಆದ್ಮೇಲೆ ಅಂತೂ ನಾ ಎದಕ್ಕನ ಬಂದಪ್ಪ, ಅಲ್ಲೇ ಇರ್ಬೇಕು ಅನ್ಸ್ತೈತಿ. ಒಂದಿಟ್ಟು ಮೇವೆಲ್ಲ ಏನಿಲ್ಲ ಬಿಡಪ್ಪ, ಇಲ್ಲೇ ಚೆನ್ನಾಗಂತ ಅನಿಸ್ತೈತಿ. ದೊಡ್ಡ ಪರದಾಡ್ಬಿಟ್ಟೆ. ಬಂದ್ರಿ, ಜೀವ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀರಿ ನಂಗೆ. ಆ ತರ ಆಗ್ಬಿಡ್ತಲ್ಲ. ಆ ಸಮಯದಲ್ಲಿ ಮಾತಾಡ್ತಿದ್ವಿ. ಇದು ನಮ್ಮ ಅಪ್ಪ ಅವ್ನ್ ಬಿಟ್ಟು ಹೋಗ್ಬಿಟ್ಲಲ್ಲ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಿಟ್ಟಲ್ಲಿ ಅಂತ ಅದು ಒಂದ್ ಸ್ವಲ್ಪ ಕೋಪದಿಂದ ಮಾತು ಬಿಟ್ಬಿದ್ದಿಲ್ಲ ನನ್ನ ಹತ್ರ. ಮತ್ತೆ ಆಮೇಲೆ ಒಂದಾದಿವನ, ಮತ್ತೆ ಇಬ್ಬರು ಇಷ್ಟಪಟ್ಟಿವೆಲ್ಲ ಇದು ಮಾಡಿದೀವನ. ಕೆಲವರಿಗೆ ನಮ್ಮವರಿಗೆ ನಮ್ ಪ್ರೀತಿನ ಅರಸ್ಕೊಳಕ್ ಆಗ್ಲಿಲ್ಲ. ನಮ್ಮ ಚಿಕ್ಕಮ್ಮನೇ ಕೆಲ್ಸ ಪ್ರಯತ್ನ ಮಾಡಿದ್ಲು. ಅಲ್ಲ, ಈಗ ನೀವು ಊರ್ ಕಡೆಗೆ ಬಂದ್ರಿ, ಸೊ ಅಲ್ಲಿಯೂ ಕೂಡ ಒಂದಷ್ಟು ಸಮಯ ಆಕೆ ಮುನಿಸ್ಕೊಂಡಿದ್ಲು. ಆಮೇಲೆ ನೀವು ಮತ್ತೆ ಮಾತಾಡಕ್ ಶುರು ಮಾಡಿದ್ರಿ? ಹೌದಣ್ಣ. ಅವ್ರ ಅಪ್ಪ ಅಮ್ಮಗನು ಸ್ವಲ್ಪ ಬೇಜಾರ ಇತ್ತು, ಅವ್ರಿಗೂ ಬೇಜಾರ ಇತ್ತಣ್ಣ. ಅಂದ್ರೆ ಅವ್ರೇನ್ ಕಳಿಸಿದ್ದಲ್ಲ, ನೀವೇ ಬಂದಿದ್ದು? ನಾನೇ ಬಂದಿದ್ದು. ಇಲ್ಲ, ನಾನು ಇರಲ್ಲ, ನಮ್ಮೂರಿಗೆ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಟೆ ನಾನು. ಏನೋ ಸ್ವಲ್ಪ ಯಾರೋ ಮಾತು ಕಾರಣದಿಂದ ಕಟ್ಟಿಗೆಂದು ಸ್ವಲ್ಪ ನಾನು ಯಾವಾಗ ತಿಳಿತಿದ್ದಿಲ್ಲ ಅಣ್ಣ. ಯಾರೋ ಹೇಳ್ಕೊಟ್ರು ಅಂತ ಬಂದ್ಬಿಟ್ರಿ? ಹೇಳ್ಬಿಟ್ಟು ತಿಳಿದ್ಬಿಟ್ಟೆ, ಅಲ್ಲೇ ಹೋಗ್ಬಿಡು, ಅಲ್ಲೇ ಇರ್ಬಿಡು ಅಂತ. ನಾನು ಹೌದಲ್ಲ, ನಮ್ಮೂರಿನ ಹೋಗ್ಬಿಡ ಬಿಡಪ್ಪ ಬೇಕು ಅಂತ ನಾನು ಬಂದ್ಬಿಟ್ಟೆ. ಆಮೇಲೆ ಆಮೇಲೆ ಇರ್ತಾ ಬಹಳ ಬೇಜಾರಾಗ್ಬಿಡ್ತು. ಅವ್ರು ಬೇಜಾರ್ ಮಾಡಿ ಬಂದ್ಬಿಟ್ಟಾರ ಅಂತ ಸ್ವಲ್ಪ ಕೊರಗಿತ್ತಾನ. ಮತ್ತೆ ನಮ್ಮ ಮಾಮ ಎಷ್ಟು ಜನ ನೋಡ್ಕೊಂಡ್ರು, ನಾನು ಕೊರಗು ಎಲ್ಲ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಲ್ಲ ಅಂತಂದು ಬಹಳ ಇದಿತ್ತಾನ. ಬಹಳ ಇನ್ನಂದ್ರೆ 6-7 ತಿಂಗಳು ಬಹಳ ಸಂಕಟ ಪಟ್ಟೆನ. ಹೆಂಗೆ ಮಾಡೋದು ಹೆಂಗಿಲ್ಲ ಅಂತಂದು. ಆಮೇಲೆ ಮತ್ತೆ ಒಂದಾದ್ವಿ ಎಲ್ಲ, ನಮ್ಮ ಅತ್ತೆ ಎಲ್ಲ ಚೆನ್ನಾಗಿದ್ವಿ. ನಾವು ಫುಲ್ ಇಬ್ರು ಇಷ್ಟಪಟ್ಟಿವನ. ಆಮೇಲೆ ನಮ್ಮರೇ ನನಗೆ
ಆ ಹುಡುಗಿ ನನ್ನ ಹತ್ರ ಮಾತಾಡ್ಲಾರ್ದು ಆ ಹುಡುಗಿನ ಕ್ಲೋಸ್ ಮಾಡ್ಕೊಂಬಿಟ್ರಣ್ಣ. ಏನಪ್ಪ? ನಮ್ಮ ಅತ್ತೆ ಮಗಳಿದ ನಮ್ಮ ಸೊಸೆ ನಿಮ್ಮ ಹತ್ರ ಮಾತಾಡ್ದಂಗೆ ಹುಡುಗಿ ಏನೋ ಹೇಳ್ಕೊಟ್ರು ಅಂತ. ನನ್ ತಕ ಬಂದ್ರೆ ಇವನ್ ಬಗ್ಗಲ್ಲ ಇವನು ಅಂತಂದು ಸೀರಾ ಹುಡುಗಿನ ಡೈರೆಕ್ಟೆಡ್ ನಂದು. ಯಾರು ಹೇಳ್ಕೊಟ್ಟಿದ್ ಯಾರು? ನಮ್ ಚಿಕ್ಕಮ್ಮನ, ನಮ್ಮ ಚಿಕ್ಕಪ್ಪನ ಹೆಂಡತಿ ಚಿಕ್ಕಮ್ಮ. ನಿಮ್ಮ ಅಮ್ಮನ ಕಡೆ ಸಂಬಂಧವ್ರು? ನಮ್ಮ ಅಮ್ಮನ ಕಡೆ ನಮ್ಮ ಅಪ್ಪನ ಕಡೆ ಸಂಬಂಧರಣ್ಣ. ನಮ್ಮೂರೇ ನಮ್ ಚಿಕ್ಕಮ್ಮ ಆ ಹುಡುಗಿನ ದಿನ ಮಾತಾಡ್ತಾ ಫೋನ್ ಮಾತಾಡ್ತಾ ಕ್ಲೋಸ್ ಮಾಡ್ಕೊಂಬಿಟ್ರು. ಕ್ಲೋಸ್ ಮಾಡ್ಕೊಂಡು ಫುಲ್ಲು ಮೈಂಡ್ ತುಂಬಿ ಎಲ್ಲ ಆ ಹುಡುಗಿನ ಚೇಂಜ್ ಮಾಡಿಬಿಟ್ರಣ್ಣ. ಚೇಂಜ್ ಮಾಡ್ಬಿಟ್ರು? ಇದ್ದಕ್ಕಿದ್ದಂಗೆ ಬರೀ ನನ್ನ ಮೇಲೆ ಗಮನನೇ ಹೋಗ್ಬಿಡ್ತ ಹುಡುಗಿ. ಗಮನ ಹೋಗ್ಬಿಡ್ತು ಆ ಹುಡುಗಿ. ಅವರು ನಮ್ ಚಿಕ್ಕಮ್ಮ ಅಂದ್ರೆ ನಮ್ ಚಿಕ್ಕಮ್ಮನ ಮಕ್ಳು ಇದಾರಣ್ಣ. ಇದೇ ಇವ್ರನ್ನ ಇಬ್ಬರನ್ನ ಅಗಲಿಸ್ಬೇಕು ಯಾಕಾರ ಮಾಡಿ ನಮ್ಮ ಮಕ್ಳಿಗೆ ತಂದ್ಕೋಬೇಕು. ಅಂದ್ರೆ ಅವ್ರ ಮಗನಿಗೆ ತಂದುಕೊಳ್ಳಿಕ್ಕೆ ನಿಮ್ಮಿಂದ ದೂರ ಮಾಡ್ಬೇಕಿತ್ತು? ಹೌದಣ್ಣ. ಬಟ್ ಆ ಹುಡುಗಿನೂ ಅದರಂತೆ ಕುಣಿದ್ಲ ಆರಂಭದಲ್ಲಿ? ಕುಣಿದ್ಲ ನಂಬುದೇನು ಕುಣಿದ್ಲ ಅಂತಾರೇನು ಇಂತ ಬಾಯ್ಬಿಟ್ಟು ಹೇಳಿಲ್ಲಣ್ಣ. ಅವ್ರು ನಾನು ಫೋನ್ ಮಾಡಿ ನಾನು ಫೋನ್ ಮಾಡಿದ್ರೆ ಫುಲ್ ಬಿಜಿ ಅಣ್ಣ. ಫೋನ್ ಮಾಡಿದ್ರೆ ಮಾತಾಡೋದು, ಆಮೇಲೆ ನನ್ನ ಫೋನ್ ಕಟ್ ಮಾಡಿಬಿಡೋದು, ಇಲ್ಲ ಫುಲ್ ಅವಾಯ್ಡ್ ಮಾಡಕ್ ಹತ್ಬಿಟ್ಲು ನಾನು. ನಾನು ನಮ್ಮ ಅತ್ತಿ ನಮ್ಮ ಮಾಮಗನ್ ಹೇಳಿ ವಿಷಯ ಹೇಳಿದ್ರು ಅವ್ರು ನಂದ್ಕೊಂತಾರ ಬಿಡ ಅಂತ. ನಾನು ಹೇಳಿಲ್ಲ ಈ ತರ ಅವರು ನಾನು ಅವ್ರ ಫೋನ್ ಮಾತಾಡೋದು. ನನಗಿನ್ನೂ ಗೊತ್ತಿಲ್ಲ ಈ ತರ ಮಾತಾಡೋ ಏನೋ ಚಿಕ್ಕಮ್ಮ ಬಿಡು ಮತ್ತೆ ಮಾತಾಡ್ತಾರೆ ಹೋಗಿ ಕ್ಲೋಸ್ ಇರ್ತಾರೆ ಬಿಡು ನಾನು ಆ ತರ ಸುಮ್ಮನೆ ಬಿಟ್ಟೆ. ಅವರು ಆ ತರ ಕಡಿ ನನ್ ಮಗ ಹಂಗ ಕುರಿಕಾಯಿ ನೀನ್ ಮಾಡ್ಕೊಂತೀಯ ಹಂಗೆ ಹಿಂಗೆ ಅಂತ ಬಾಳ ಮೇಲೆ ತುಂಬಿಟ್ರ ನಮ್ಮ ಹುಡುಗಿ. ಬಾಳ ತುಂಬಿ ಬಾಳ ನನ್ನಂತೂ ಒಂದ್ ಸ್ವಲ್ಪ ದಿನ ಬಾಳ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ನಾ. ಈ ತರ ಮಾಡ್ಬಿಟ್ರಲ್ಲ ನಮ್ಮವ್ರು ಅಂತ ನನಗೆ ಅದು ಗೊತ್ತಾಕಿದ್ದಿಲ್ಲ. ನಾವು ಒಂದಿನ ಕಾಲ್ ರೆಕಾರ್ಡ್ ಸಿಕ್ಬಿಡ್ತಾನ. ಏನಪ್ಪ? ಒಂದಿನ ಕಾಲ್ ರೆಕಾರ್ಡ್ ಸಿಕ್ಬಿಡ್ತಾನ ಆ ಫೋನಲ್ಲಿ, ನಮ್ಮ ಅತ್ತೆ ನಮ್ಮ ಮನೆ ಫೋನಲ್ಲಿ. ಅಂದ್ರೆ ಹುಡುಗಿ ಫೋನ್ ಅಥವಾ ಇವ್ರ ಫೋನ್ ಅಲ್ಲ? ಹುಡುಗಿ ಫೋನ್ ಇಲ್ಲ, ಹುಡುಗಿ ಫೋನಲ್ಲಿ. ಹುಡುಗಿ ಫೋನಲ್ಲಿ ಕಾಲ್ ರೆಕಾರ್ಡ್ ಹೆಂಗ್ ಸಿಕ್ತು ನಿಮ್ಗೆ? ಅದು ಫೋನ್ ನೋಡ್ತಾ ನೋಡ್ತಾ ಸುಮ್ಮನೆ ಏನೋ ಗ್ಯಾಲರಿಲಿ ಏನೋ ಚೆಕ್ ಮಾಡಿದ್ರೆ ಸಿಕ್ಬಿಡ್ತಾನ. ಅವತ್ತು ಹಿಂಗಾತು ಅವಾಗ್ಲಿದ ಸುಮ್ಮನೆ ಇದಾಗ್ಬಿಟ್ಟೆ ಎಲ್ಲ ಕೇಳಿ. ಏನಿತ್ತು ಅದ್ರಲ್ಲಿ? ಏನೋ ಈಗ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮಗ ಮಾತಾಡಿರೋದು ರೆಕಾರ್ಡ್ ಸಿಕ್ಬಿಡ್ತು. ಓಹೋ, ಅಂದ್ರೆ ಅವ್ರ ಮಗ ಬೇರೆ ಮಾತಾಡ್ತಿದ್ದ? ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಬಿಟ್ಟಿದ್ರಣ್ಣ ಇವ್ರು. ಅವ್ರಿಗೆ ಕನೆಕ್ಟ್ ಮಾಡಿ ಕೊಟ್ಬಿಟ್ಟಿದ್ರ? ಕನೆಕ್ಟ್ ಮಾಡಿ ಕೊಟ್ಬಿಟ್ಟಿದ್ರು. ನಮ್ ಕಡೆ ಬಗ್ಗೆನೇ ಇದ್ದಿಲ್ಲ ಒಟ್ಟು ಅವ್ರ ಮಾತಾಡೋ ಸುಮ್ಮನೆ ಒಂದ್ ಏನೆಲ್ಲ ಬಾಳ ಇದ್ದಿಲ್ಲ. ಅವ್ರು ಸ್ವಲ್ಪ ರೆಕಾರ್ಡ್ ಮಾಡ್ತಾ ಇದ್ವು. ಕ್ಲೋಸ್ ಆಗಿದ್ರು ಅಂತ ಗೊತ್ತಾಯ್ತು ನಿಮಗೆ? ಯಾವಾಗ ಕ್ಲೋಸ್ ಇರೋದು ಗೊತ್ತಾಗ್ಬಿಡ್ತಾನ. ಫುಲ್ ಶಾಕ್ ಆಗ್ಬಿಟ್ಟೆ ನಾನು. ಏನಪ್ಪ ಇದು ಈ ತರ ಫಸ್ಟ್ ಎಲ್ಲ ಇತ್ತು ಯಾವ್ದ್ರಾಗ ಇಡೀ ಅವ್ರ ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನಾ. ಯಾಕಂದ್ರೆ ನಮ್ಮಿಬ್ಬರದು ಫಿಕ್ಸ್ ಆಗಿರುತ್ತೆ ಹುಡುಗಿ ಇದೆ ಹುಡುಕ್ ಕೊಡ್ತೇವೆ ಅಂತ ಒಂದು ನಮ್ಮ ಅತ್ತೆ ನಮ್ಮ ಮಾಮ ಊರಾಗೆಲ್ಲ ಗೊತ್ತಾಗ್ಬಿಡ್ತಾನ. ಗೊತ್ತಾಗೈತಿ ಇದೇನಪ್ಪ ಇದು ಅಂತಂದು ಅವರು ನನಗೆ ಶಾಕ್ ಮತ್ತೆ ಅವರಿಗೆ ಶಾಕ್ ಆಗ್ಬಿಡುತ್ತೆ. ಇದು ಈ ತರ ಇದೆ ಇದೇನಪ್ಪ ಇದು ಊರಾಗೆಲ್ಲ ಕಾಯ್ ಮಾಡಿ ಇದು ಈ ತರ ಮಾಡಿದ್ರೆ ಹಂಗಂತಂದು ಅವರು ಒಂಥರ ಇದಾಗ ಅನ್ಕೊಂತಾರ. ನಾನು ಒಂದ್ ಸ್ವಲ್ಪ ಮುಟ್ಟ ಇದನ್ನ ಹಿಂಗೆ ಮುಚ್ಚಿಡಬಾರ್ದು ನಾನೇ ಹೇಳ್ಬಾರ್ದು ಅಂತ ಅವ್ರ ಅಣ್ಣಗೆ ಹೇಳ್ಬಿಟ್ಟೆ ನಾವು. ಹುಡುಗಿರ ಅನ್ಕ ಅವ್ರ ಅಣ್ಣ ಬೇರೆ ಇದ್ರ? ಅಣ್ಣ ಇದಾರ, ತಮ್ಮ ಇದಾರ. ಅವನು ಒಬ್ಬಕ್ಕೆ ಹುಡುಗಿ, ಇಬ್ಬರು ಗಂಡು ಮಕ್ಕಳನ್ನ. ಓಕೆ, ಅವ್ರ ಅಣ್ಣಂಗೆ ಹೇಳಿದ್ರಿ? ಹೇಳಿದೆ. ಅಂದ್ರೆ ಆಡಿಯೋ ರೆಕಾರ್ಡ್ ಬಗ್ಗೆ? ರೆಕಾರ್ಡ್ ಈ ತರ ಆಯ್ತು. ನಾನೇ ಡಿಲೀಟ್ ಮಾಡಿದ್ದೇನೆ. ಅಂದ್ರೆ 10 ವರ್ಷದಲ್ಲಿ ನಾನೇ ಡಿಲೀಟ್ ಮಾಡಿದ್ದೆ. ಇದೆ ಮತ್ತೆ ಅವರು ಬೈದ್ರು ಎಲ್ಲ ಇದು ಮಾಡಿದ್ರು. ನಾನು ಎದಕ್ಕ ಫೋನ್ ನಾನು ಇವ್ರೇ ನಮ್ ಮಾತಾಡ್ತಾರ ನಾ ಸುಮ್ಮನೆ ಈ ತರ ಮಾಡ್ರ ನನ್ಗೆ ಗೊತ್ತಿಲ್ಲ. ನಮ್ಮ ಅತ್ತಿ ಇವ್ರು ಅಂತ ಏನೋ ಮಾಮ ಅನ್ಕೊಂಡಂಗ್ ಮಾತಾಡ್ರ ಅಂತ ನಾವ್ ಸುಮ್ಮನೆ ಇದೀವಿ. ಇವ್ರು ಈ ತರ ಮಾಡ್ತಾರ ನಿಮ್ಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಹತ್ಲು ನಮ್ಮ ಅತ್ತಿ ನಮ್ಮ ಮಾಮ. ಅಲ್ಲಿಗೆ ಸುಮ್ಮನೆಲ್ಲನ ಇಲ್ಲ ನಾನು ಮಾಡಿಲ್ಲ, ನಾನು ಏನೋ ಮಾತಾಡಿ ನನ್ನ ಮಾಮ ಅನ್ಕೊಂಡು ನೀವು ಆತರ ತಿಳ್ಕೊಬೇಡ್ರಿ ಹಂಗ ಹಿಂಗಂತ ಅಂದು ಅವ್ರ ತಂದೆ ತಾಯಿಗೆ ಅಂದು. ಮತ್ತೆ ಸುಮ್ಮನೆ ಅಲ್ಲನ ಮತ್ತೆ ಎಲ್ಲ ಬೇಸಿದ್ ಮತ್ತೆ ಒಂದಿನ ಸ್ವಲ್ಪ ದಿನ ಆದ್ರೂ ತಲೆ ಕಡಿಸಿದ್ರಣ.
ಹ್ಮ್ ಮತ್ತೆ ಇವರಿಗೆ ಮತ್ತೆ ನಮ್ಮ ಅಪ್ಪ ಎಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ಹ್ಮ್ ಬೈದ್ರಣ್ಣ. ಬೈದು ಮತ್ತೆ ಈಗ ಮತ್ತೆ ಎಲ್ಲ ಮರ್ತು ಇವಾಗ ಬೇಸರಣ. ಏನಪ್ಪ? ಇವಾಗ ಹೇಳಷ್ಟು ಹೇಳಿದ್ರು ಅವಾಗ ಎಲ್ಲ. ಹ್ಮ್ ಅವ್ರು 3 ವರ್ಷದ ಹಿಂದೆನ ಆಗಿರೋದು. ಹ್ಮ್ ಹ್ಮ್ ಮತ್ತೆ ಅಲ್ಲಿದ್ದ ನಾನು ಬಿಟ್ಟು ಬಿಟ್ಟಿದ್ದೆ. ನಾವು ಇಲ್ಲ ನೀವ್ ಹೆಂಗನ್ ಮಾಡ್ಲಿ ಬಿಡು, ನಾನು ಯಾಕಂದ್ರೆ ಅವ್ರ ಕಡೆಯಿಂದ ಮಾಡ್ಬೇಕಿತ್ತ, ಕುರಿನೂ ಮೇಂಟೈನ್ ಮಾಡ್ಬೇಕಿತ್ತನ. ಹ್ಮ್ ಅದಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೆ. ನಾನೇನೋ ನನ್ ಕುರಿಯನ ಹ್ಮ್ ಏನೆಲ್ಲ ಮರಿ ಊರಾಗೆಲ್ಲ ಗೊತ್ತಾಗಿದೆ, ಮರ್ಯಾದಿ ಪ್ರಶ್ನೆ ಅಂತ ನಾನು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ಹ್ಮ್ ಅವ್ರು ಅವನಿಗೆ ಹೋಗಿ ವಾರ್ನಿಂಗ್ ಹೇಳಿದೆ, ಇಲ್ಲಪ್ಪ ಇಲ್ಲ ನಾ ಮಾಡಲ್ಲ, ನಾನೇ ಮಾಡೀನಿ, ಅವ್ಳು ಏನ್ ಮಾಡಿಲ್ಲ, ನಾನೇ ಮಾಡಿ ಮಾತಾಡಿನಿ, ತಪ್ಪಾತನ ಅಂತಂದ ಅವನು ನನ್ ಚಿಕ್ಕಪ್ಪ ಮಗ ಅಂದ. ಮತ್ತೆ ಅಲ್ಲಿಗೆ ಸುಮ್ಮನೆ ಆಯ್ತರೋಣ, ಎಲ್ಲ ಬೈದ್ರು ಎಲ್ಲ ಮಾಡಿದ್ರು. ಇಡೀ ಊರಾಗೆಲ್ಲ ಗೊತ್ತಾಯ್ತು ಹಂಗ್ ಮಾಡಿದ್ರೆ ನೀನು ಅಂತ ಅವ್ರ ಅಪ್ಪ ಅಮ್ಮನು ಬೈದ್ರಣ. ಏನಪ್ಪ? ಇಡೀ ಊರಾಗೆಲ್ಲ ನಾವು ಫಿಕ್ಸ್ ಆಯ್ತು, ಇಷ್ಟಿನಲ್ಲಿ ಇಷ್ಟಪಟ್ಟು ಇವಾಗ ಈಗ ಹಿಂಗ್ ಮಾಡ್ತೇವೆ ಮನಿ ಕಂಡರ್ ಮಾತು ಕಟ್ಟಿಕೊಂಡು ಅಂತ ಬೈದ್ರ ಅಪ್ಪ ಅಮ್ಮ ಅವ್ರಿಗೆ. ಬೇರೆ ಮತ್ತೆ ಎಲ್ಲ ಸುಮ್ಮನೆ ಇಲ್ಲನ. 3 ವರ್ಷ ಆಯ್ತು ನೋಡೋಣ, ಏನು ಅಂತ ತಕರ ಎಲ್ಲ ಇಬ್ರು ಚೆನ್ನಾಗಿದ್ವಿ. ಮತ್ತೆ ಏನಪ್ಪ ನಮ್ ಚಿಕ್ಕಪ್ಪ ಅಂದ್ರೆ ನಮ್ಮ ಹತ್ರ ಮಾತಾಡೋರು, ನಾವಿಬ್ರು ಬೇಸಿದ ಇದ್ದ ಅವ್ರು ನಮ್ಮ ಹತ್ರ ಮಾತಾಡ್ತಿಲ್ಲಮ್ಮ. ಯಾರು? ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ ಯಾರ ಹತ್ರ ಮಾತಾಡ್ತಿಲ್ಲ? ನಮ್ಮ ಹತ್ರ ಎಷ್ಟು ಕಷ್ಟ ಮಾತಾಡಲ್ಲ, ಏನಿಲ್ಲ. ಅದೇ ಒಂದು ಅವ್ರಿಗೆ ಅಲ್ಲ, ಹುಡುಗಿ ಬಿಟ್ರೆ ಮಾತಾಡೋದು ಬಿಟ್ರೆ ಆ ಹುಡುಗನ ಜೊತೆ ಬಿಟ್ರೆ ಇಬ್ಬರು ಫುಲ್ ಕ್ಲೋಸ್, ಇಬ್ರು ಚೆನ್ನಾಗಿದೀವಿ. ಈಗ ನೀವಿಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನ, ಆರಾಮ್ ಚೆನ್ನಾಗಿದ್ದೀನ. ನೀನ್ ವಿಡಿಯೋಸ್ಗಳು ತೋರಿಸ್ತೀನಿ, ನಮ್ ಪ್ರೀತಿ ಸಿಕ್ತು ಅಂತ ಸಿಕ್ಕಿತಾನ ಅಂತ ಅವ್ರು ನಮ್ಮ ಹತ್ರ ಫುಲ್ ದಿವಸ ಮಾಡ್ತಾ ಇದಾರ. ಯಾರು? ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮ. ಬಟ್ ಈಗ ಹುಡುಗಿಯಲ್ಲಿ ಯಾವುದೇ ಗೊಂದಲ ಇಲ್ಲ? ಇಲ್ಲ, ಏನ್ ಗೊಂದಲ ಇಲ್ಲ. ನಿಮ್ ವಿಡಿಯೋಸ್ ಅನ್ನು ತೋರಿಸ್ತಿರ್ತೇನೆ ನಮ್ಮ ಮನೇಲಿ, ನಮ್ಮ ಮನೆಗ ನಮ್ಮ ಹುಡುಗಿನು. ಓ, ಹುಡುಗಿನೂ ನೋಡ್ತಾರ? ತೋರಿಸ್ತೀನಿ ನಾನು, ಎಲ್ಲ ನೋಡ್ತಾಳೆ. ಬಟ್ ಈ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದೇನೇನು ಅಂತ ಇವತ್ತಿಗೆ ಆಕೆಗೆ ಬುದ್ಧಿ ಬಂದಿದೆ? ಇಲ್ಲ ಅಂತ ಬೈತಾಳ. ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಹಂಗ್ ಮಾಡ್ತಾನ ಗೊತ್ತಿಲ್ಲ, ಆತರ ಹಿಂಗ ಅಂತ ಬೈತಿರ್ತಾಳ. ತಪ್ಪು ಮಾಡಿಬಿಟ್ಟು ಈಗಲೂ ಅಂತಿರ್ತಾಳ ಫೋನ್ ಮಾತಾಡಿರೋನು, ನಿನ್ನ ಬಾಳ ನೋವಿಸ್ಬಿಟ್ಟೆ ನಾನು, ನಿನ್ನ ಕಂಡರ್ ಮಾತು ಕಟ್ಟಿಕೊಂಡು ಅಳಿಸ್ಬಿಟ್ಟೆ, ಹಂಗೆ ಹಿಂಗಲ್ಲ ಅಂತಿರ್ತಾಳೆನ. ಇಬ್ರು ಇಬ್ರು ಚೆನ್ನಾಗಿದೀವಲ್ಲ ಅಂತಿರ್ತೀನಿ ನಾನು. ನೋಡಿ, ಇಲ್ಲಿ ನನಗನ್ಸಿದ್ದು, ಈ ಹಿಂದೆ ಅವರು ನಿಮ್ಮ ಅತ್ತೆ ಮಾವ ನಿಮಗೆ ಒಳ್ಳೆ ಚೆನ್ನಾಗಿ ಮಗುನ ಥರ ನೋಡಿಕೊಂಡು ಅಥವಾ ಏನೋ ಅವ್ರ ಕೈಲಾದಷ್ಟು ನಿಮಗೆ ಚೆನ್ನಾಗಿ ನೋಡ್ಕೊಳ್ತಿದ್ದವರು, ನೀವು ಯಾರ್ದೋ ಮಾತು ಕಟ್ಕೊಂಡು ಅವ್ರ ಮನೆ ಬಿಟ್ಟು ಬಂದ್ರಿ. ಆ ತಪ್ಪು ಹೆಜ್ಜೆಗೆ ಶಿಕ್ಷೆ ಆಗ್ಬೇಕಿತ್ತು. ಹಂಗೆ ಈ ಹುಡುಗಿ ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಗೆ ಒಂಚೂರು ನೋವು ಕೊಟ್ರು ಅಷ್ಟೇ. ನಾನು ಕರೆಕ್ಟ್ ನೀವು ಅಲ್ಲಿ ಕೊಟ್ಟಿದ್ರಿ, ಅವ್ರು ಇಲ್ಲಿ ಕೊಟ್ರು. ಬಟ್ ಅಂತಿಮವಾಗಿ ಇಬ್ರು ಬೇಕು ಅಂತ ಮಾಡಿದ್ದಲ್ದೆ ಹೋದ್ರು ಕೂಡ ಕಾಲಕ್ಕೆ ಅಂದ್ರೆ ಅದನ್ನ ನೋಡಿ, ತಿಳುವಳಿಕೆ ಬರ್ತಾ ಬದುಕಲ್ಲಿ ಒಂದಷ್ಟು ಅನುಭವಗಳು ಆಗ್ತಾ ಯಾರ ಸಲಹೆಗಳಲ್ಲಿ ವಿಷಯ ಏನಿರುತ್ತೆ, ಯಾರ ಸಲಹೆ ಕೇಳಬೇಕು, ಯಾರ ಸಲಹೆ ತಗೊಳ್ಬಾರ್ದು, ಯಾವ್ಯಾವ ಜನ ಒಳ್ಳೆ ತರ ಹೇಳಕ್ ಬಂದು ಹೆಂಗ್ ನಮಗೆ ಗುಂಡಿ ತೋಡ್ತಾರೆ ಎಲ್ಲ ಅರ್ಥ ಆಗಿರುತ್ತೆ. ಈಗ ಬಂದು ಹುಡುಗಿಗೆ ಯಾರು ಏನೋ ಹೇಳಿದ್ರೆ ಅಥವಾ ನಿಮಗೆ ನಿಮ್ಮ ಅತ್ತೆ ಮಾವನ ವಿರುದ್ಧವಾಗಿ ನಿಮ್ಮ ಹತ್ರ ಯಾರೋ ಬಂದು ಏನೋ ಹೇಳೋದು, ಅದನ್ನು ಹೇಗೆ ನೋಡಬೇಕು, ಹೇಗೆ ತಗೊಳ್ಬೇಕು, ಹೇಗೆ ಎಂದು ಮುಂದೆ ವಿಚಾರಿಸಬೇಕು, ಅದೀಗ ನಿಮಗೆ ಗೊತ್ತು. ಹಾಗಾಗಿ ಹಿಂದೆ ನಡೆದ ಹೇಳ್ಕೊಟ್ಟವರು ಅವೆಲ್ಲರಿಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ಕಾರಣ ಬದುಕು ಇವತ್ತಿಗೆ ಈ ಮಟ್ಟಿಗೆ ನೀವು ಯೋಚನೆ ಮಾಡುವಷ್ಟು ಶಕ್ತಿ ಪಡೆದಿದ್ದೀರಾ ಅಂದ್ರೆ ಅವರೆಲ್ಲರ ಶ್ರಮ ಅದು. ಅವರೆಲ್ಲ ದುರುದ್ದೇಶ ಇಟ್ಕೊಂಡೇ ಬಂದವರೇ ಆಗಿರ್ಬೋದು, ಬಟ್ ಆ ಅಡೆತಡೆಗಳು ಅಥವಾ ಅಂತಹ ಜನ ಇಲ್ಲದೆ ಹೋದ್ರೆ ಬದುಕಲ್ಲಿ ಇನ್ನೆಲ್ಲ ಹೋಗಿ ನೀವು ಅದೇ ತಪ್ಪು ಮಾಡ್ತಿದ್ರಿ. ಬಟ್ ಒಂಚೂರು ಬೇಗ ಮಾಡ್ಲಿಕ್ಕೆ ಅವ್ರು ನಿಮಗೆ ದಾರಿ ಮಾಡಿಕೊಟ್ರು ಅಷ್ಟೇ. ಅದೇನ್ ಕರೆಕ್ಟ್. ಈಗ ಏನಪ್ಪಾ ಕಟ್ ಆಗ್ತದೆ. ನಮ್ಮಪ್ಪ ತಂದೆ ಪಾಂಡುರಂಗ ದಯದಿಂದ ಒಂದು ತನ್ನ ಕಂಡಿದ್ದೇವ, ನಾವು ಚೆನ್ನಾಗಿ ದುಡಿತೀವಿ, ಎಲ್ಲ ಇದು ಮಾಡ್ತೀವಿ. ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾವ ಹುಡುಗಿ? ಅಲ್ಲ, ದೇವ್ರಿಂದ ನಾವೆಲ್ಲ ದುಡಿತಿದೀವಲ್ಲ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ.
ನಾವು ಈಗ ಕುರಿ ಮಾಡಿಬಿಟ್ಟಿದೀವಿ. ನಮ್ಮಪ್ಪ ಅಮ್ಮ ಗದ್ದೆಗೆಲ್ಲ ನೋಡ್ಕೊಂಡು ಹೋಗ್ತಿದಾರೆ. ನಾವೆಲ್ಲ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀವಣ್ಣ ದೇವ್ರಿಂದ. ಅದೇ ಒಂದು ನಾವು ದುಡ್ಕೊಂಡ್ ತಿಂತಿದೀವಣ್ಣ, ಅದನ್ನು ಸಹಿಸ್ಕೊಳ್ತಿಲ್ಲ. ನೋಡಪ್ಪ, ಹೊಟ್ಟೆ ಕಿಚ್ಚಿಗೆ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಅವರಿಗೆ ನಿಮ್ಮ ಕುರಿತು ನಿಮ್ಮ ದುಡಿಮೆ ಬಗ್ಗೆನೋ ಇನ್ನೇದ್ರ ಬಗ್ಗೆನೋ ಅನ್ನೋದಕ್ಕಿಂತ ನಿಮ್ಮ ಜೊತೆಯಲ್ಲಿರೋ ಒಂದು ಹೆಣ್ಣನ್ನ ಈ ಹಿಂದೆ ಅವರು ಬಯಸಿದ್ರು, ಅದೇ ಆಯ್ತಲ್ಲಪ್ಪ. ಆ ಹೆಣ್ಣನ್ನ ಇವತ್ತು ನೀವು ಅವ್ರಿಗೆ ಕೊಟ್ಟರು ಕೂಡ ಅವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಆದರೆ ಒಂದು ಹೆಣ್ಣು ಒಲಿದು ಹೋಗ್ಬೇಕೆ ಹೊರತು ಕುತಂತ್ರದಿಂದಲೋ ಅಥವಾ 4 ದಿನ ಹೇಳಿಕೆ ಮಾತು ಕೊಟ್ಟು ಒಂದು ಅರೆಗಳಿಗೆ ಅಷ್ಟೇ ಇಟ್ಕೊಳ್ಬೋದು. ಮನಸ್ಸನ್ನು ಕೊಡೋದು ಬೇರೆ, ಏನು ಮೈ ಕೊಡೋದು ಬೇರೆ. ಹಾಗೆ ಆ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಚಿಕ್ಕಮ್ಮ ಇವರಿಗಿರುವಂತಹ ಆ ಅಸೂಹೆ ಬುದ್ಧಿ ಆಗಿರ್ಬೋದು, ಅಥವಾ ನೀವು ಬೆಳೆದ್ರಿ ಅನ್ನೋ ಕೋಪ ಇರ್ಬೋದು, ಇನ್ನೇನೇ ಇರ್ಬೋದು, ಅಂತಿಮವಾಗಿ ಅದಕ್ಕೆ ಕಾಲ ಉತ್ತರ ಕೊಡುತ್ತಪ್ಪ. ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಿಮ್ಮ ಬೆಳವಣಿಗೆಯನ್ನು ನೀವು ಕಡಿಮೆ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಬೆಳವಣಿಗೆ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ನಾಳೆ ದಿನ ಅವ್ರಿಗೇನೋ ರೋಗ ಬಂತು, ನಾಳೆ ಅಲ್ಲೇನೋ ಬಿದ್ದಿದ್ದಾರೆ ಅಂದರೆ ನೀವು ಹೋಗ್ಬೋದು. ಯಾವಾಗ ನಿಮಗೆ ಶಕ್ತಿ ಇದ್ದರೆ, ನೀವು ದುಡಿದು ನೀವು ಬೆಳವಣಿಗೆ ಆಗಿ ನೀವು ಚೆನ್ನಾಗಿದ್ದರೆ, ನಿಮಗೆ ಕೆಟ್ಟದ್ದು ಬಯಸೋ ಚಿಕ್ಕಪ್ಪನಿಗೆ ಏನೋ ಆದರೂ ನೀವು ಹೋಗ್ತೀರಾ? ಯಾವಾಗ ಹೋಗ್ತೀರಾ? ನಿಮ್ಮ ಹತ್ರ ನೀವು ಚೆನ್ನಾಗಿದ್ರೆ. ಹಾಗಾಗಿ ಅವರು ಏನು ಉರಿದು ಬೀಳ್ತಾರೋ, ದುಃಖ ಕೋಪ ಮಾಡ್ಕೊಳ್ತಾರೋ, ಅಸೂಹೆ ಮಾಡ್ಕೊಳ್ತಾರೋ, ಕುತಂತ್ರ ಮಾಡ್ಕೊಳ್ತಾರೋ, ಅವರವ್ರ ಮನಸ್ಸಿಂದ ಏನು ವಿಚಾರಗಳು ಬುದ್ಧಿಗಳಿದ್ದಾವೋ ಅದು ಮಾಡಿ ಅವ್ರು ಮುಂದುವರಿಸ್ಲಿ. ಆದರೆ ನೀವು ಹೆಂಗಿರಬೇಕು ಅಂದರೆ, ನೋಡಿ, ನೀವು ನಮ್ಮನ್ನು ಹೇಗೆ ನೋಡಬೇಕು, ನಮ್ಮ ಬೆಳವಣಿಗೆಯನ್ನು ನೀವು ಹೇಗೆ ಅರ್ಗಿಸ್ಕೊಳ್ಬೇಕು, ಅದನ್ನು ನಾವು ನಿಮ್ಗೆ ಹೇಳೋಕ್ಕಾಗಲ್ಲ. ಆದರೆ ನೀವು ನಾಳೆ ಎಲ್ಲೋ ಬಿದ್ದರೂ ಕೂಡ ನೀವು ನಮ್ಮನ್ನು ಹೇಗೆ ನೋಡಿ ನಾವು ನಿಮ್ಗೆ ಓಡ ಬರ್ತೀವಿ. ಇಷ್ಟು ಮಾತ್ರ ನಿನ್ನ ಕೈಲಿದೆ ಹೊರತು ಅವರು ನಿನ್ನ ಬಗ್ಗೆ ಈಗ ನೀವು ಬೆಳೀತಿರೋ ಸಮಯದಲ್ಲಿ ಅವ್ರು ನಿಮ್ಮನ್ನ ಪ್ರೀತಿಯಿಂದ ನೋಡಬೇಕು, ಪ್ರಶಂಸೆ ಮಾಡಬೇಕು. ಪರವಾಗಿಲ್ಲ ಕಣೋ, ಇಷ್ಟೆಲ್ಲ ಮಾಡಿದಿ ಕಣೋ, ಅದ್ಭುತ ಕಣೋ, ನಿನ್ನ ಕಂಡ್ರೆ ನನಗೆ ಹೆಮ್ಮೆ ಕಣೋ, ನೀನು ಸ್ಕ್ರ್ಯಾಚಿಂದ ಬಂದು ಇಷ್ಟೆಲ್ಲ ಕುರಿ ಕಟ್ಕೊಂಡು ಅದ್ಭುತ ಕಣಪ್ಪ, ನಿನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಈ ಎಲ್ಲ ಮಾತುಗಳು ಆಡಿದ್ರೆ ಚಂದ. ಆ ಮಾತುಗಳನ್ನು ಆಡುವಷ್ಟು ಯೋಗ್ಯತೆ ಅಥವಾ ಅಷ್ಟು ಕಷ್ಟಪಟ್ಟು ನೀವು ಬಂದಿದ್ದೀರಿ, ಬಟ್ ಆಡಲ್ಲ ಅವರು. ಹಂಗೆ ಅವಾಗೇನು ಮಾಡಬೇಕು? ಅದು ಚಿಕ್ಕಪ್ಪ ಅಂತ ಅಲ್ಲಪ್ಪ, ಇನ್ನು ಬದುಕು ಹೋಗ್ತಾ 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 ನೀನು ಹೆಚ್ಚು ಬೆಳೀತಾ ಹೋದಷ್ಟು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಅವಾಗೆಲ್ಲ ಅಂದ್ರೆ ಈಗಲಿಂದಲೇ ನಿಮಗೆ ಇವನ್ ಚಿಕ್ಕಮ್ಮ ಅಥವಾ ಇನ್ಯಾರೋ ಅವ್ರು ನಿನ್ನ ಬಗ್ಗೆ ಮನಸ್ಸಲ್ಲಿ ನನ್ನ ಏಳಿಗೆ ಸಹಿಸ್ಕೊಳಲ್ಲ, ಹಿಂಗಿಲ್ಲ ಹಂಗಿಲ್ಲ ಅಂತ ನೀನು ಅಂದ್ಕೊಳ್ಳೋಕೆ ಹೋಗಬಾರ್ದು. ಏನೋ ಮನೆಗೆ ಬಂದರೆ ಊಟ ಇಡ್ತೀಯ, ಎಲ್ಲೋ ಸಿಕ್ಕಿರ ಮಾತಾಡಿಸ್ತೀಯ. ಅದು ಬಿಟ್ಟರೆ ನೀನಾಯಿತು, ನಿನ್ನ ದುಡಿಮೆ ಆಯಿತು, ನಿನ್ನ ಕೆಲಸ ಆಯಿತು, ನಿನ್ನ ಕಾರ್ಯ ಆಯಿತು. ಅದು ಬಿಟ್ಟರೆ ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ಇವರೆಲ್ಲ ಏನು ಅಂದ್ಕೊಳ್ತಾವ್ರೆ, ಅವ್ರ ಮನೆಗೆ ಬರಲಿ ಬಿಡಲಿ, ಅವ್ರು ನಿಮ್ಮನ್ನು ಕರೀದೇ ಹೋಗಲಿ, ನಿಮ್ಮ ಬದುಕನ್ನು ನೀವು ನಡೆಸ್ತಾ ಹೋಗಬೇಕು. ಊರಲ್ಲೇ ಇರಲ್ಲ, ಆಯ್ತು ನನ್ ಕುರಿ ಆಯ್ತು, ನಮ್ಮ ಹುಡುಗಿ ಫೋನ್ ಆಯ್ತು ಅಷ್ಟೇ. ಚಿಕ್ಕಪ್ಪನಿಗೆ ನಾವೇನೋ ಅನ್ಯಾಯ ಮಾಡಿಬಿಟ್ಟು ಅಂತ ನಿಮ್ಗೆ ಪಶ್ಚಾತ್ತಾಪ ಇದ್ರೆ ಮಾತ್ರ ದುಃಖ ಪಡಬೇಕೆ ಹೊರತು ವಾಸ್ತವವಾಗಿ ನೀವು ಅಂಥದ್ದೇನು ಮಾಡೇ ಇಲ್ಲ. ಅದು ಆಗಿ ಊರಂಗೆ ಪಡ್ತಾವ್ರೆ ಅಂದ್ರೆ ಅದು ಹೊಟ್ಟೆ ಕಿಚ್ಚ. ಅದು ಒಂದು ಹಂತ ಇರುತ್ತೆ, ಆಮೇಲೆ ಒಂದು ಹಂತ ಆದಮೇಲೆ ಅದು ಮಾಯವಾಗುತ್ತೆ. ಈಗ ನೋಡಪ್ಪ, ಅವ್ರು ನಾನು ಬೆಳೀತಾ ಇದ್ದೀನಿ ಎಂದಾಗ ಅವ್ರು ನನ್ನ ತುಳಿಯೋ ಹಂತದವರೆಗೂ ನಾನು ಅವ್ರಿಗೆ ಕೈಗೆ ಸಿಗ್ತಾ ಇದ್ರೆ ನನ್ನನ್ನು ತುಳಿತಾರೆ. ಅದನ್ನು ಮೀರಿ ನಾನು ಎಷ್ಟು ಎತ್ತರಕ್ಕೆ ಬೆಳೆದೆ ಅಂದರೆ ಅವ್ರು ನನಗೆ ಶರಣಾಗದ ಹೊರತು ಅವ್ರಿಗೆ ಬೇರೆ ದಾರಿ ಇಲ್ಲ ಅನ್ನೋಷ್ಟು ಎತ್ತರಕ್ಕೆ ಬೆಳೆದು ಬಿಡಬೇಕು. ಅಂದರೆ ಅವ್ರನ್ನ ಕಾಲಿಡ್ದು ಎಳೆಯೋಕೆ ಅವ್ರ ಕೈಗೆ ಸಿಗಬಾರ್ದು ನಾನು. ನಮ್ಗೆ ಯಾರು ದೊಡ್ಡವರು ಹೇಳಿದ್ದು, ಈಗ ನಾನು ಇಲ್ಲಿ ಕೂತ್ಕೊಂಡು ಒಬ್ಬ ಯಶ್ ಸರ್ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರು ನಾನು ತುಳಿತಿ ಅವ್ರನ್ನ. ಅಂದ್ರೆ ಅವ್ರಿಗೆ ಎಷ್ಟು ಎತ್ತರಕ್ಕೆ ಹೋಗಿರ್ತಾರೆ, ನೀನು ಏಣಿ ಹಾಕೊಂಡು ಹೋದ್ರೆ ಅವ್ರು ನಿಮಗೆ ಸಿಗಲ್ಲ. ಅಂದ್ರೆ ನಮ್ಮ ಯೋಚನೆಗಳು ಅಷ್ಟು ಎತ್ತರವಾಗಿದ್ರೆ ಈ ತುಳಿಯೋರು, ಹೊಟ್ಟೆ ಕಿಚ್ಚುಪಡೋ ಇವೆಲ್ಲ ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ಲಪ್ಪ. ಹಾಗಾಗಿ ನಾವು ಅವ್ರ ಕೈಗೆ ಸಿಗೋದು ಅಂದ್ರೆ ಅವ್ರಿಗೆ ಮುಂದ್ಗಡೆನೆ ಸಿಗಬೇಡಿ, ಹತ್ರಕ್ಕೂ ಹೋಗ್ಬೇಡಿ ಅಂತ ಅಲ್ಲ, ನಮ್ಮ ಯೋಚನೆಯಲ್ಲಿ ನಾವು ಎತ್ತರಕ್ಕೆ ಹೋಗ್ಬಿಡ್ಬೇಕು.
ಹೌದೌದು ನಮ್ಮನ್ನ ನಾನು ಇವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಇವನ ಬಗ್ಗೆ ಇಲ್ಲ ಸಲ್ಲದ ಹೇಳಿದ್ರೆ ಇವನು ಕುಗ್ಗು ಬಿಡ್ತಾನೆ ಬಿಡು ಅನ್ನೋ, ಅಂದರೆ ಅವರು ಅಪಪ್ರಚಾರ ಮಾಡ್ತಾರೆ ಅಂದ ತಕ್ಷಣ ನೀವು ಕುಗ್ಗುವಷ್ಟು ಚಿಕ್ಕ ಬುದ್ಧಿ ನಿಮಗೂ ಇದ್ದರೆ ಅವ್ರಿಗೆ ನೀವು ಕೈಗೆ ಸಿಕ್ಕುತ್ತಿದ್ದೀರಾ, ಅವ್ರು ನಿಮ್ಮನ್ನು ತುಳಿಯುವಷ್ಟು ನೀವು ಇದ್ದೀರಾ ಅಂತ ಅರ್ಥ. ಅವ್ರು ನಿಮ್ಮ ಬಗ್ಗೆ ಏನಾರ ಹೇಳಿ ಐ ಡೋಂಟ್ ಕೇರ್ ಅಂತ ನಿಮ್ಮ ಯೋಚನೆ ಗುರಿ ಕಡೆ, ಬೆಳಗ್ಗೆದ್ರೆ ನಾನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅಷ್ಟು ಮಾಡ್ಬೇಕು, ಇಷ್ಟು ಮಾಡಬೇಕು, ನಾನು ಹಂಗೆ ಬೆಳಿಬೇಕು, ನಿಮಗೆ ಇಷ್ಟು ಎತ್ತರದ ಆಲೋಚನೆ ಇದ್ದರೆ ಅವ್ರು ಹೇಳ್ಕೊಂಡು ಬರೋದೆಲ್ಲ ನಿಮಗೆ ಕಿವಿ ಕಾಣಿಸೋದೇ ಇಲ್ಲ. ಹೌದೌದಣ್ಣ. ಕೆಲವೊಮ್ಮೆ ಏನಾಗ್ಬಿಡು ನಿಮ್ಮ ಕಿವಿ ಕೇಳಿಸಲ್ಲ, ಅವ್ರು ಏನಾದರೂ ಅಂದ್ಕೊಂಡು ಬರಲಿ. ಬದುಕಲ್ಲಿ ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ, ಎತ್ತರಕ್ಕೆ ಎಷ್ಟು ಏರಿದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಎತ್ತರದಲ್ಲಿದ್ದರೂ ಕೂಡ ನಮ್ಮ ಬುದ್ಧಿ ಅಂಥದ್ದು ಅನ್ನೋದು ಬಹಳ ಮುಖ್ಯ. ನೋಡಿ, ಎತ್ತರದಲ್ಲಿ ಹಾರಾಡೋ ಹದ್ದಿಗೆ ಇಲ್ಲೆಲ್ಲೋ ತಿಪ್ಪೆ ಮೇಲೆ ಬಿದ್ದಿರೋ ಕೊಳೆತೋಗಿರೋ ಹೆಣಗಳು ಅಂದರೆ ಅಷ್ಟು ಎತ್ತರದಲ್ಲಿರೋ ಹದ್ದು ಒಳ್ಳೇದೇನೂ ನೋಡಲ್ಲ, ಎಲ್ಲಿ ಏನು ಕೊಳೆತೋಗಿದೆ ಅನ್ನೋದೇ ನೋಡುತ್ತದು. ಹೌದೌದಣ್ಣ. ಕೆಲವೊಬ್ರು ದೇವ್ರ ದಯೆಯಿಂದ ನಿಮ್ಗೆ ಇಷ್ಟೆಲ್ಲ ಮಾಡಿ ನಿಮ್ಮನ್ನು ಎತ್ತರಕ್ಕೆ ತಗೊಂಡೋಗಿದ್ದಾನೆ, ನಿಮ್ಮ ಬುದ್ಧಿ ಅಲ್ಲಿಂದ ನಮ್ಮ ಬಗ್ಗೆ ಯಾರು ಏನೋ ಅಂದ್ಕೊಳ್ತಾವ್ರೆ ಅನ್ನೋದು ಇದ್ರೆ ಅದು ನಿಮ್ಮ ಮನೆ ಬರೋದು. ಹೌದೌದು ಕರೆಕ್ಟ್. ನಿಮ್ಮ ಬಗ್ಗೆ ಹೊಗಳೋರು ಇದ್ದಾರೆ, ಮಾಡಿದ್ನಪ್ಪ ಅಂತ ಶ್ಲಾಘನೆ ಮಾಡೋರು ಇದ್ದಾರೆ, ಬಿಡಪ್ಪ ಹೌದು ಬೇಡ ಕಣೆ, ಯಾಕೆ ನೋಡ್ಬೇಕು ನಾನು ಅದನ್ನೆಲ್ಲ. ಹದ್ದಿನ ಉದಾಹರಣೆ ನೆನ್ಪಿಟ್ಕೊ, ಅದು ಎಷ್ಟೇ ಎತ್ತರಕ್ಕೆ ಹಾರಾಡ್ತಾ ಇರಲಿ, ರಣ ಹದ್ದು, ಅದ್ರ ಗಮನ ಯಾವ್ದ್ರ ಮೇಲೆ ಇರುತ್ತೆ ಹೇಳು? ಹಾರಾಡೋದ್ರಲ್ಲಿ ಇರುತ್ತೆ. ಹಾರಾಡ್ತಿರೋ ಆ ರಣ ಹದ್ದಿಗೆ ಇಲ್ಲೆಲ್ಲಾರ ಸತ್ತಿ ಹೆಣಗಳು ಅಂದ್ರೆ ತಿಪ್ಪೆ ಮೇಲೆ ಏನಾರ ಬಿದ್ದಿದ್ದಾವೆ. ಯಾಕಂದ್ರೆ ಅಷ್ಟು ಮೇಲೆ ಹಾರಾಡ್ತಿರೋ ಹದ್ದಿಗೂ ಕೂಡ ಏನಾರು ಕೊಳೆತೋಗಿರೋ ಹೆಣಗಳು ಅಥವಾ ಏನಾದ್ರೂ ಸಿಗುತ್ತಾ ಅನ್ನೋದೇ ಅಷ್ಟು ಎತ್ತರದಿಂದ ನೋಡ್ತಾ ಇರುತ್ತೆ. ಅದಕ್ಕೆ ಒಳ್ಳೇದ್ರ ಮೇಲೆ ಗಮನ ಹೋಗಲ್ಲ. ಹಂಗೆ ದೇವ್ರು ನಿಮ್ಮನ್ನ ರಣಹದ್ದಿನಷ್ಟು ಎತ್ತರಕ್ಕೆ ತಗೊಂಡೋಗಿ ನಿಮ್ಮನ್ನು ಬಿಟ್ಟರು ಕೂಡ ನಿಮ್ಮ ಬುದ್ಧಿ ಬರೀ ನನ್ನ ಬಗ್ಗೆ ಇವ್ರು ಹಿಂಗೆ ಅಂದ್ಕೊಳ್ತಾವ್ರೆ, ಚಿಕ್ಕಮ್ಮ ಹಿಂಗೆ ಅಂದ್ಕೊಳ್ತಾವಳೆ, ಹಿಂಗೆ ನಿಮ್ಮ ಬರೀ ಇದ್ರ ಮೇಲೆ ಇದ್ರೆ ಯಾಕೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಎತ್ತರಕ್ಕೆ ಹೋದಷ್ಟು ನಮ್ಮ ಯೋಚನೆಗಳು ಕೂಡ ಎತ್ತರಕ್ಕೆ ಹೋಗ್ಬೇಕು, ಅಥವಾ ನಾವು ಗಮನಿಸೋದು ಪಾಸಿಟಿವ್ ಇರಬೇಕು. ಸೊ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಥವಾ ಇನ್ಯಾರೋ ಇದಕ್ಕೆ ಆ್ಯಡ್ ಆಗ್ತಾನೆ ಇರ್ತಾರಪ್ಪ, ನೀನು ಏನೋ ಮಾಡಿಸೋಷ್ಟು ಹೋಗ್ಬಿಡ್ತಾರೆ, ಮಾಟ ಮಂತ್ರ ಮಾಡಿಸ್ತಾರೆ, ಇನ್ನೇನು ಏನೇ ಆಗಲಿ ಅವೆಲ್ಲ ನಿಮಗೆ ಯಾವಾಗ ತಾಗುತ್ತವೆ ಆ ದೃಷ್ಟಿಗಳು ಅಂದರೆ ನೀವು ಅವ್ರ ಯೋಚನೆಗೆಲ್ಲ ನೀವು ಸ್ಪಂದಿಸಿ, ಇವ್ರು ಹಿಂಗೆ ನೋಡು ಚಿಕ್ಕಮ್ಮ ದೊಡ್ಡಮ್ಮ ನನ್ನ ಬೆಳವಣಿಗೆ ಸಹಿಸ್ತಾ ಇಲ್ಲ, ಅದನ್ನು ನೀನು ಯೋಚನೆ ಮಾಡುವಷ್ಟು ಕೆಳಮಟ್ಟ ಬುದ್ಧಿ ನಿನಗಿದ್ರೆ ಅವ್ರು ಏನು ಮಾಡಿಸಿದ್ರು ನಿನಗೆ ತಟ್ಟುತ್ತೆ. ಅದನ್ನು ಮೀರಿ ಏನಾದರೂ ಅಂದ್ಕೊಳ್ಳವ, ನಮಗೆ ನೀವು ಪೂಜ್ಯರೇ, ನೀವು ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ, ನಮಗೆ ನಿಮ್ಮ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಆದರೆ ನನ್ನ ದಾರಿಯಲ್ಲಿ ನಾನು ಕಷ್ಟಪಟ್ಟಿದ್ದೀನಿ, ಇವತ್ತಿಗೂ ಶ್ರಮ ಪಡ್ತಾ ಇದ್ದೀನಿ, ಕನಸುಗಳಿದ್ದಾವೆ, ಇದಕ್ಕೆ ಅಡ್ಡಲಾಗೋ ನನ್ನ ತಂದೆ ತಾಯಿ ಬಂದರೂ ನಾನು ಅವ್ರನ್ನ ಕೇರ್ ಮಾಡಲಿ. ಯಾಕೆ? ನಾನು ಹೋಗ್ತಿರೋದು ಸರಿ ದಾರಿ ಅಂದರೆ ನಾನು ಯಾರಿಗೆ ಕೇರ್ ಮಾಡಬೇಕು? ನಾನು ಎತ್ತರಕ್ಕೆ ಬೆಳೆದಷ್ಟು ಇವ್ರನ್ನೆಲ್ಲ ನಾನು ಕಡೆಗಾಲದಲ್ಲಿ ನೋಡ್ಕೊಳ್ಬೋದು. ಶತ್ರುಗಳಾಗಲಿ ಯಾರೇ ಆಗಲಿ, ನಿನ್ನನ್ನು ಇಷ್ಟಪಡೋರಾಗಲಿ ಇಷ್ಟಪಡದೇ ಇರೋರಾಗಲಿ, ನಿಮ್ಮ ಚಿಕ್ಕಮ್ಮ ಆಗಲಿ ದೊಡ್ಡಮ್ಮ ಆಗಲಿ, ಇವ್ರನ್ನೇ ಅಥವಾ ಇವರೆಲ್ಲ ಬಿದ್ದಂಥ ಕಾಲಕ್ಕೆ ನೀವು ನೋಡ್ಕೊಳ್ಬೋದು ನಿಮ್ಮ ಪರ್ಸಲ್ಲಿ ದುಡ್ಡಿದ್ರೆ. ಅದಕ್ಕೆ ದುಡಿಯೋ ಸಮಯದಲ್ಲಿ ಇವು ಯಾವುದು ಕೇರ್ ಮಾಡಬಾರ್ದು, ಚೆನ್ನಾಗಿ ದುಡಿಬೇಕು. ನಿಮ್ಮ ದುಡ್ಡು ಮಾತಾಡೋಕೆ ಶುರು ಮಾಡಿದಾಗ ಇವೆಲ್ಲ ನಿಲ್ಲದೇ ಇಲ್ಲ ಸರ್. ಈ ಜಗತ್ತಲ್ಲಿ ಎರಡೇ ವಿಚಾರ, ಒಂದು ಕೀರ್ತಿ, ಇಟ್ ಮೀನ್ ಒಂದೊಳ್ಳೆ ನೇಮು, ಅಥವಾ ಹಣ, ಶ್ರೀಮಂತ. ಇವೆರಡು ಬಂದಾಗ ಸರ್ ನೀನು ಕಪ್ಪಗಿದ್ರು ಜನ ನಿಂಗೆ ಮುತ್ತು ಕೊಡ್ತಾರೆ ಸಾ. ನೀನ್ 3 ದಿವಸ ಸ್ನಾನ ಮಾಡಿಲ್ಲ ನಿಂಗೆ ಮುತ್ತು ಕೊಡ್ತಾರೆ ಸಾ, ಒಪ್ಕೊಳ್ತಾರೆ ಸಾ. ದುಡ್ಡಿಗೆ ಅಥವಾ ಕೀರ್ತಿಗೆ ಅಷ್ಟು ಶಕ್ತಿ ಇದೆ ಸರ್. ಸೊ ಇವ್ರು ಯಾರು ಏನಾದ್ರು ಬಹುಶಃ ಆ ಪ್ರೀತಿ ಮಾಡೋ ಹೆಣ್ಮಕ್ಳು ನಿಮ್ಮನ್ನು ಅರ್ಥ ಮಾಡ್ಕೊಂಡವ್ರೆ, ಹೆತ್ತವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡವ್ರೆ. ಸೊ ನಿಮ್ಮನ್ನು ಯಾರ್ಯಾರು ಪ್ರೀತಿ ಮಾಡ್ತಾರೆ, ನಂಬಿದ್ದಾರೆ, ಅವ್ರಿಗೆ ನೀವು ಉತ್ತರ ಕೊಡಿ ಸರ್. ಅದು ಬಿಟ್ಬಿಟ್ಟು ನಿಮ್ಮ ಬಗ್ಗೆ ಅನುಮಾನ ಪಡೋರು, ನಿಮ್ಮ ಬಗ್ಗೆ ಅಪಪ್ರಚಾರ ಇವ್ರ ಬಗ್ಗೆ ಯೋಚಿಸಿದಷ್ಟು ನಿಮಗೆ ಇರುವ ಶಕ್ತಿ ಬೇಡದೇ ಇರೋದಕ್ಕೆ ವ್ಯಯ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಈಗ ನೋಡಿ, ನಾನು ಈ 8 ಗಂಟೆಯಿಂದ 10:30 11 ಗಂಟೆ ತನಕ ಏನು ಈ ಕಾರ್ಯಕ್ರಮ ಮಾಡ್ತೀನಿ, ಈ ಮಾತನ್ನು ಅಂದರೆ ಮಾತಾಡ್ತಿದ್ದೀನಿ, ನನ್ನ ಶಕ್ತಿ ವ್ಯಯ ಆಗ್ತಿದೆ. ಹೌದು, ಈ ದಿನದಲ್ಲಿ ನನಗೇನು ಶಕ್ತಿ ಅಂತ ದೇವ್ರು ಕೊಟ್ಟಿದ್ದಾನೆ, ಧ್ಯಾನದಿಂದ ಅಥವಾ ನನ್ನ ಮೌನದಿಂದ, ನನ್ನ ತಪಸ್ಸಿನಿಂದ ನಾನು ಏನು ಶಕ್ತಿ ಪಡ್ಕೊಂಡಿದ್ದೀನಿ, ಈ 3 ಗಂಟೆಗಳ ಕಾಲ ನಾನು ಬಳಸ್ತಾ ಇದ್ದೀನಿ. ಆದರೆ ಇದನ್ನೇ ನಾನು ಎಲ್ಲೋ ಕೂತು ಸುಮ್ಮನೆ ವೇಸ್ಟಾಗಿ ಬಳಸ್ಬೋದಲ್ವಾ?
ಹೌದು ಹೌದಣ್ಣ. ಅಂದರೆ ಏನಕ್ಕೆ ಬಳಸ್ತೀರಾ ಅನ್ನೋದು ಬಹಳ ಮುಖ್ಯ. ಈಗಲೂ ನನ್ನ ಎನರ್ಜಿಯನ್ನು ನಾನು ಬಳಸೇ ಮಾತಾಡಬೇಕು, ಪ್ರತಿ ಶಬ್ದ ಬಳಸಬೇಕಾದ್ರೂ ನನ್ನ ಶಕ್ತಿಯನ್ನು ಬಳಸೇ ನಾನು ಮಾತಾಡಬೇಕು. ಅಲ್ಲಿ ವೇಸ್ಟ್ ಅಂತ ಹೇಳಲ್ಲ, ನಾನು ವ್ಯಯ ಮಾಡಲೇಬೇಕು ನನ್ನ ಎನರ್ಜಿಯನ್ನು, ಬಟ್ ಒಳ್ಳೆಯದಕ್ಕೆ ಮಾಡಬೇಕು. ಹೌದಣ್ಣ. ಹಾಗಾಗಿ ನೀವು ಅಷ್ಟೇ ನಿಮ್ಮ ಶಕ್ತಿಯನ್ನು ನಿಮ್ಮ ಪ್ರೀತಿ ಮಾಡೋ ಹುಡುಗಿ, ನಿಮ್ಮನ್ನು ನಂಬಿರೋ ಅಪ್ಪ ಅಮ್ಮ, ಅತ್ತೆ ಅಥವಾ ಆ ಹುಡುಗಿಯ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮನ ಅಥವಾ ಯಾರೋ ನಿಮ್ಮ ಪ್ರೀತಿ ಪಾತ್ರ ಇದ್ದ ಇವ್ರ ಜೊತೆ ಮಾತಾಡಬೇಕು, ಇವರಿಗೆ ನಗಿಸ್ಬೇಕು, ಇವ್ರ ಜೊತೆ ಚೆನ್ನಾಗಿರಬೇಕು. ಅದು ಬಿಟ್ಬಿಟ್ಟು ನಾನು ಆಗಲೇ ರಣಹದ್ದಿಂದ ಹೇಳಿದ್ನಲ್ಲ, ರಣಹದ್ದನ್ನು ಎತ್ತರಕ್ಕೆ ಹಾರಾಡೋ ಶಕ್ತಿ ದೇವ್ರು ಕೊಟ್ಟರು ಕೂಡ ಅದು ನೆಲದ ಮೇಲೆ ಎಲ್ಲಾದರೂ ಹೆಣ ಸತ್ತು ಬಿದ್ದಿರೋ ಯಗಣ ಪಗಣ ಇದಾವ ಅನ್ನೋದಕ್ಕೆ ನೋಡ್ತಾ ಇರುತ್ತೆ. ಹಂಗೆ ನಾವು ಎತ್ತರಕ್ಕೆ ಹೋದಷ್ಟು ನಾವು ಒಳ್ಳೇದ್ರ ಮೇಲೆ ಗಮನ ಕೊಡಬೇಕು. ಇರ್ಲಿ, ಪ್ರೀತಿಯಲ್ಲಿ ಗೆದ್ದಿದ್ದೀನಿ ಸಹ ಅಂದವ್ರು ಬಹಳ ಕಡಿಮೆ. ಅದರಲ್ಲಿ ನೀವು ಈಗ ಇದರಣ್ಣ, ಈಗ ಸೆಕೆಂಡ್ PUC ಮುಗುತ್ತೇನ, ಮದುವೆ ಆದ್ರೂ ನನ್ನ ಓದಿಸ ಅಂತ ಇದ್ದಾಳಣ್ಣ. ಏನ್ ನೋಡೋಣ, ಹೂ ಅಂದಿನೇನ. ಓದಿ ಅಂದ್ರೆ ಏನ್ ಮಾಡಬೇಕು ಅಂತ ಹುಡುಗಿ? ಬ್ಯಾಂಕಲ್ಲಿ ಇದು ಕಾಮರ್ಸ್ ಮಾಡ್ತಿದ್ದಾಳಣ್ಣ. ಅಲ್ಲ, ನಾ ಓದ್ತೀನಿ, ಓದಿಸು ಕಂಪ್ಯೂಟರ್. ಈಗ 6 ತಿಂಗಳ ರಜೆ ಕೊಡುತ್ತೇನೆ ಎಕ್ಸಾಮ್ ಹಿಂದೆ. ಕಂಪ್ಯೂಟರ್ ಕಲಿತೀನಿ, ಮದುವೆ ಆದ್ರೂ ಓದ್ನಂತ ಮಾಡೀನಿ, ಓದ್ಸು, ಮನೆಗೆ ಹೇಳು, ವಾಪಸ್ ಅಂತ ನಾನು ಹೇಳ್ತೀನಿ. ನೋಡೋದಪ್ಪ, ಇನ್ನೂ 3 ವರ್ಷ ಲೇಟ್ ಆಗ್ಲಿ, ಓದಿಸ್ಬಿಟ್ಟೆ ಮದ್ವೆ ಆಗಯ್ಯ. ಮದ್ವೆ ಆಗ್ಬಿಟ್ಟು ಓದಿಸ್ತೀನಿ ಇಂದಕ್ಸಿ ಬಹುಶಃ ಎಷ್ಟೋ ಹೆಣ್ಮಕ್ಳು ಬದುಕಲ್ಲ ಅದು ಒಳ್ಳೇದೇ ಆಗಿದೆ ನಿಜ. ಬಟ್ ಕೆಲವೊಮ್ಮೆ ಈ ಸುತ್ತಮುತ್ತ ಹೇಳ್ಕೊಡೋರು ಆಡ್ಕೊಳ್ಳೋರು ಇವರೆಲ್ಲ ಇದ್ದಾಗ ಗೊತ್ತಿಲ್ಲ ಏನೋ ಎತ್ತೋ. ಒಂಚೂರು ಲೇಟ್ ಆದ್ರೂ ಪರವಾಗಿಲ್ಲ. ಈಗ ಆಯ್ತು, ಇನ್ನು 3 ವರ್ಷ ಜಾಸ್ತಿನೇ ಆಗ್ಲಿ, ಓದಿಸ್ಬಿಟ್ಟು ಮದ್ವೆ ಆಗು. ಆಯ್ತು. ಆದ್ರೆ ಮನೆಯಲ್ಲಿ ಕೇಳ್ತಿಲ್ಲ, ಅಣ್ಣಗ್ ನೋಡ್ತಿದಾರೆ, ಮುಂದಕ್ಕ ಈ ವರ್ಷ ಮುಂದಕ್ಕೆ ಮಾಡ್ತೀವಿ ಅಂತಿದಾರಣ್ಣ. ಆ ಹುಡುಗಿ ಅಥವಾ ನೀವು ಇಬ್ಬರು ನಿರ್ಧಾರ ಮಾಡಿ, ಇಲ್ಲ ನಾನು ಓದಾದ್ಮೇಲೆ ಮದುವೆ ಆಗ್ತೀನಿ ಅಂತ ಆ ಹುಡುಗಿ ಅಂದ್ರೆ ಹಿರಿಯರು ಪಾಪ ಒಪ್ಕೊಳ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಮದುವೆ ಆಗ್ಬಿಟ್ಟು ಓದ್ತೀನಿ ಎಂದಾಗ ನೋಡಪ್ಪ, ಆ ಹುಡುಗಿ ತಪ್ಪು ಮಾಡ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಕಾಲ ತುಂಬಾ ಕೆಟ್ಟಿದೆಯಪ್ಪ. ಸೊ ಮೊದ್ಲೇ ಇಷ್ಟೆಲ್ಲ ಒದ್ದಾಡ್ಕೊಂಡು ಜೀವನ ಕಟ್ಕೊಂಡಿದ್ದೀರಿ. 3-4 ವರ್ಷದಿಂದ ಒದ್ದಾಡಿ ಮತ್ತೆ ಪಡ್ಕೊಂಡಿದ್ದೀನಿ, ಕಳೆದಿರೋ ಪ್ರೀತಿನ ಮತ್ತೆ ಪಡ್ಕೊಂಡಿದ್ದೀನಿ. ಪ್ರೀತಿ ಅಂತಲ್ಲ, ಬದುಕನ್ನೇ ನೀವು ಒದ್ದಾಡಿ ಕಟ್ಕೊಂಡಿದ್ದೀರಿ. ಒದ್ದಾಡಿ ಕಟ್ಕೊಂಡಿದ್ದೀನಿ. ಕೆಲ್ಸಕ್ಕಿದ್ದ ಕಾಲ ತಗೊಳ್ತಿದ್ದ ಕಾಲದಿಂದ ನಾನೇ ಸ್ವಂತ ಮಾಡೋ ಹಂತದವರೆಗೂ ಸುಲಭನ ಅದು? ಸುಲಭ. ಮತ್ತೆ ಎಲ್ಲ ಚೆನ್ನಾಗಾದ್ಮೇಲೆ ಇದು ಈ ತರ ಹಿಂಗಾಗ್ಬಿಡ್ತಲ್ಲ ಅಂತ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ನಾನು. ಪಾಪ. ಆಯ್ತು ಆಯ್ತು, ಆ ಹುಡುಗಿಗೂ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಾನು ಹೇಳೋದು, ನೋಡಪ್ಪ, ಇಲ್ಲಿ ನಿನ್ ಮೇಲೆ ಅನುಮಾನ ಪಡ್ತಾವ್ರೆ ಅಂತ ಅಲ್ಲ, ಕೆಲವೊಮ್ಮೆ ಪ್ರೀತಿ ವಿಚಾರ ಅಂತ ಅದು ಓದು ಕೆಲಸ ಇವೆಲ್ಲದಕ್ಕೂ ಮೀರಿ ಪರಸ್ಪರ ನಾವಿಬ್ರು ಖುಷಿಯಿಂದ ನಂಬಿಕೆಯಿಂದ ಇರೋದಷ್ಟೇ. ಇವತ್ತು ನನ್ನ ಬ್ಯಾಂಕ್ ಕೆಲಸನೂ, ಕುರಿ ಕಾಯೋದು, ಇನ್ನೇನೋ ಅಂತಿಮವಾಗಿ ಮನೆಗೆ ಬಂದಾಗ ನಮ್ಮಿಬ್ಬರಲ್ಲೂ ಅಷ್ಟು ಪ್ರೀತಿ ಹೊಂದಾಣಿಕೆ ಇರಬೇಕಷ್ಟೇ, ಹೌದಲ್ಲ? ಯಾರು ಏನು ಒತ್ಕೊಂಡು ಹೋಗಲ್ಲ. ಕುರಿ ಕಾಯೋ ಕೆಲಸ ಆಗಿರ್ಬೋದು, ಬ್ಯಾಂಕಲ್ಲಿ ಕೆಲಸ ಆಗಿರ್ಬೋದು, ಇನ್ಯಾವುದೋ ದೊಡ್ಡ ಕೋಟಿ ಬರೋ ಸಂಬಳ ಕೆಲಸ ಆಗಿರ್ಬೋದು, ಅಂತಿಮವಾಗಿ ನನ್ನ ಗಂಡನಿಗೆ ಏನಿಷ್ಟ ಅಂತ ಹೆಂಡತಿ ಅರ್ಥಕೊಂಡು ನಡಿಬೇಕು, ಹೆಂಡತಿಗೆ ಏನಿಷ್ಟ ಅಂತ ಗಂಡ ಅರ್ಥಕೊಂಡು ನಡಿಬೇಕು. ಇದರಲ್ಲೇ ಜೀವನ ಇದೆ. ನನ್ನ ಖುಷಿಗಿಂತ ನನ್ನ ಗಂಡನ ಖುಷಿ ಅಂತ ಹಾಗೆ ಅನ್ನಬೇಕು, ಅಥವಾ ನನ್ನ ಗಂಡನ ಖುಷಿಗಿಂತ ಅಥವಾ ನನ್ನ ಖುಷಿಗಿಂತ ನನ್ನ ಹೆಂಡತಿ ಖುಷಿ, ಹಿಂಗೆ ಅರ್ಥಕೊಂಡು ನಡೆದ್ರೆ ಹೊರಗಡೆ ಯಾರು ನಮ್ಮನ್ನು ಕೆಡಿಸ್ಲಿಕ್ಕಾಗಲ್ಲ. ಬಟ್ ಆಕೆಗೆ ಹೇಳಿ ಅಥವಾ ಮನೆಯವ್ರಿಗೆ ಹೇಳಿ ಓದಿಸಿ ಆಮೇಲೆ ಮದುವೆ ಆಗ್ತೀನಿ ಅಂತ. ಬಟ್ ನೋಡಿ, ಆ ಹುಡುಗಿಗೆ ತುಂಬ ಕೇಳಿಕೊಂಡು ಇಲ್ಲ ನಾನು ಓದಬೇಕು ಮಾಡಬೇಕು ಅಂತ ಅನ್ಸಿದ್ರೆ ನಂಬಿಕೆ ಇಡಿ, ತಪ್ಪಿಲ್ಲ. ಯಾಕಂದರೆ ನಮ್ಮ ಬದುಕಲ್ಲಿ ಏನೋ ಕೆಟ್ಟದ್ದು ನಡಿಬೇಕು ಅಂದರೆ ಅದು ಯಾರು ತಪ್ಪಿಸೋಕ್ಕಾಗಲ್ಲ ಸರ್. ಆದರೆ ನಡೆಯುತ್ತೆ ಅಂತ ಅಲ್ಲ. ಹಂಗೇನೋ ಕೆಡೋದಿದ್ದಿದ್ರೆ ಆ ಹುಡುಗಿ ಅಲ್ಲೇ ಇಲ್ಲ ನಾನು ಕುರಿ ಕಾಯೋನಾಗಲ್ಲ ಅಂತ ಹೇಳ್ಬೋದಿತ್ತಲ್ಲ, ಅಥವಾ ಯಾರು ಹೇಳ್ಕೊಟ್ಟಿದ್ರಲ್ಲ ಪಾಲೆಯ. ಅದರಲ್ಲಿ ನಾವು ಈಗ ನಮ್ಮ ಮನೆ ದೇವ್ರು ಅಂತ ಇದೆ, ಎಲ್ಲಮ್ಮ ಅಂತ, ಗಾಳಿಯಮ್ಮ ಅಂತ, ಅದ್ರ ದೇವ್ರ ಕೇಳಿನೇ ನಾವು ಮುಂದುವರಿದಿರೋದನ್ನ. ನೀನ್ ಚಂದಾಗಿ ನಡ್ಸ್ಕೊಂಡೋಗಿ ಅಂದ್ರೆ ಮಾತ್ರ ನಾವು ಮುಂದುವರಿತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ನಮ್ಮ ಮನೆಯಲ್ಲಿ ನಾವು ಕೇಳಿ ಇದು ಎಲ್ಲ ಫಿಕ್ಸ್ ಮಾಡಿರೋದನ್ನ. ಹೂವನ್ನಿಟ್ಟು ಬಂದು
ಆಯ್ತು. ಈಗ ಎಲ್ಲ ದೇವ್ರು. ನೋಡಪ್ಪ, ದೇವರು ಅದೆಲ್ಲ ನಂಬಿಕೆ ಇಟ್ಕೊಳ್ಳಿ, ಒಳ್ಳೇದೇ. ಆದ್ರೆ ಹ್ಮ್ ಕಾಲಕ್ಕೆ ನಿಮ್ಮ ಬದುಕಿಗೆ ನೀವು ಒಂದು ಸ್ವಲ್ಪ ಬುದ್ಧಿಯಿಂದ ಲೋಕಜ್ಞಾನ ಇದೆ, ಹೊರಗಡೆ ಏನೇನು ನಡೀತಾ ಇದೆ ಎತ್ತೆತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಹೌದಾ ನಾವು ದೇವರುಗಳು ಆಯ್ತಪ್ಪ, ಎಲ್ಲರಿಗೂ ಈ ಲೋಕದಲ್ಲಿ ಮನೆ ದೇವರುಗಳಿದ್ದಾವೆ. ಎಲ್ಲ ಅದರಲ್ಲೂ ನಮ್ಮ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದಲ್ಲಿ ನಮ್ಮಲ್ಲಿ ಎಲ್ಲರ ಮನೆಗೂ ಗ್ರಾಮ ದೇವರು, ಕುಲದೇವರು, ಮನೆ ದೇವರು, ಕ್ಷೇತ್ರ ದೇವರು, ಎಲ್ಲ ದೇವತೆಗಳು ಇದ್ದಾವೆ. ಯಾಕೆ ಮನೆಗಳ ಕಷ್ಟ, ಮನೆಗಳಲ್ಲಿ ಸಾವುಗಳು, ಮನೆಗಳಲ್ಲಿ ರೋಗ ರುಜಿನಗಳು, ಅಂದ್ರೆ ಮನುಷ್ಯನಿಗೆ ಭಗವಂತ ನಾವಿದ್ದೀನಪ್ಪ, ಆದರೆ ನಾನು ನಿನ್ನ ರೋಗ ರುಜಿನ, ಕಷ್ಟ ಸುಖ ಸಾವು ಇವುಗಳನ್ನು ತಡೆಯುವಷ್ಟಿಲ್ಲ. ನಿನ್ನ ಹಣೆ ಬರದಲ್ಲಿ ಏನು ಆಲ್ರೆಡಿ ಆಗ್ಬಿಟ್ಟಿದೆ. ಅದು ದೇವರು ಇದ್ದಾನೆ, ಅಯ್ಯೋ ನನ್ನ ಮನೆ ದೇವರು ಇದೆಯಪ್ಪ ಅಂತ ನಂಬಿಕೆ ಇಟ್ಟು ನೀನೊಂದು ಹೆಜ್ಜೆ ಇಡ್ಲಿಕ್ಕೆ ನಾನು ನಿನಗೆ ಧೈರ್ಯ ಕೊಡುವಲ್ಲಿ ಅಷ್ಟೇ. ಆದರೆ ಉಳಿದದ್ದೆಲ್ಲ ನಿನ್ನ ಬುದ್ಧಿಯಿಂದ ನೀನೇ ಮಾಡಬೇಕು. ಸೊ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅಥವಾ ಮನೆ ದೇವರನ್ನು ನಂಬಿದ್ದೀರಿ, ಆಕೆನೂ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಸರಿ. ಆದರೆ ಇಲ್ಲಿ ಹೊರಗಡೆ ಯಾರೇ ಬಂದು ಆ ಹುಡುಗಿ ಮನಸ್ಸು ಹಾಳು ಕೆಡಿಸಿದ್ರು, ಅದು ಹುಡುಗ ಆಗಿರ್ಬೋದು, ಇನ್ಯಾರೋ ಹಿರಿಯರೇ ಬಂದಿರ್ಬೋದು, ಅಥವಾ ನಿಮಗೂ ಅಷ್ಟೇ ಯಾವುದು ಹುಡುಗಿ ಆಗಿರ್ಬೋದು, ಇನ್ಯಾರೋ ಬಂದಾಗಿರ್ಬೋದು. ನಾವು ಇವತ್ತಿಗೆ ಇಷ್ಟು ಮುಂದೆ ಬಂದು ಆಕೆ ಕೆಟ್ಟರು ಅಥವಾ ನೀವೆಲ್ಲೋ ಕೆಟ್ಟರು, ಅದು ಇಬ್ರು ಜೀವನವು ಹಾಳಾದಂಗೆ. ಅದನ್ನ ಅರ್ಥ ಮಾಡ್ಕೊಂಡು ನೀವಿಬ್ರು ಇರೋದಾದ್ರೆ ಆ ಹುಡುಗಿಯನ್ನು ಅಮೇರಿಕಕ್ಕೆ ಓದ್ಲಿಕ್ಕೆ ಕಳಿಸಿದ್ರು ನೀವು ಬದುಕ್ಬೋದಯ್ಯ. ನಂಬಿಕೆ ಇಡಬೇಕು, ಉಳಿಸ್ಕೊಳ್ಳೋದು ಬಿಡೋದು ಅವ್ರವ್ರ ಯೋಗ್ಯತೆ. ನಾನು ಓದ್ತೀನಿ ಅಂದ್ರೆ ಕಳಿಸು. ಅಯ್ಯೋ ತೀರಾ ನನ್ನ ಬದುಕಲ್ಲಿ ನಾನು ಒಬ್ಬರನ್ನ ನಂಬ್ತೀನಿ, ಪ್ರೀತಿ ಕೊಡ್ತೀನಿ ಅಂದ್ರೆ ಅದರ ಅರ್ಥ ನೆಕ್ಸ್ಟ್ ನಾನು ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಭಯದಲ್ಲೇ ಬದುಕೋದು ಅದೇನ್ ಜೀವನಯ್ಯ? ಇಡೋದಾದ್ರೆ ಪೂರ್ಣ ನಂಬಿಕೆ ಇಡೋಣ. ಅದನ್ನು ಮೀರಿಯೂ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಇರ್ಲಿ, ನಿಮ್ಮ ಅಣ್ಣವ್ರದ್ದಾದಾಗ ಮನೆಯವ್ರ ಮುಂದೆ ಒಮ್ಮೆ ಪ್ರಸ್ತಾಪ ಇಡಿ, ನೋಡಿ ಯಾಕೆ ಓದಿ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ. ಇಲ್ಲ ಅಂದ್ರೆ ಹಠ ಮಾಡಿದ್ರೆ ಪಾಪ ಓದೋ ಆಸೆ ಇರೋ ಹುಡುಗಿಗೆ ಓದಿಸೋ ಶಕ್ತಿ ಇರೋ ಹಠ ಅಂಬುದು ಏನಿಲ್ಲಣ್ಣ. ನೀನ್ ಹೆಂಗಂತ ಹಂಗ ನೀನ ಓದಿಸಿದ್ರೆ ಮತ್ತೆ ಓದ್ತೀನಿ, ಮನೇಲಂತೂ ಒಪ್ಕೊಂತಿಲ್ಲಣ್ಣ. ಅವ್ರ ಮನೆಗ ನನ್ ಮೇಲೆ ಹಾಕಿದಾರಣ್ಣ ಅಪ್ಪ ಅಮ್ಮ. ಏನಪ್ಪ ನೀವು ಅವ್ರು ಉಂಟು ಅವ್ರು ಮನೇಲಿ ಇದ್ದು ಓದ್ತಾರಲ್ಲಪ್ಪ, ಮನೇಲಿ ಇದ್ದು ಓದ್ತಾರ. ನಾ ಹಂಗಿತ್ತ ಡೈರೆಕ್ಟ್ ಆಗಿ ಕಟ್ಸುವಂತ ಅಂದ ಅವ್ರ ಅಪ್ಪ ಅಮ್ಮ ಅಂದ್ರು. ಏನಪ್ಪ ಡೈರೆಕ್ಟ್ ಆಗ್ಲಿ ವರ್ಷದ ಎಕ್ಸಾಮ್ ಅಲ್ಲಿ ಬರ್ದು ಬರ್ತಾರಲ್ಲ ನಾವು ಹೋಗಿ, ಅದೇ ತರ ಆಗ್ಲಿ ಆದ್ರೂ ಓದೋ ಆಸಕ್ತಿ ಇರೋರ್ನ ಓದಿಸ್ತಾ ಇರಬಾರ್ದು, ಓದ್ಸು. ಆದ್ರೆ ಅಂತಿಮವಾಗಿ ಆಕೆಗ್ ಬಿಡೋದನ್ನ ಓದ್ತೀನಿ ಅಂದ್ರೆ ಓದ್ಸಪ್ಪ, ನಂಬಿಕೆ ಇಡು, ಬೇರೆ ಏನು ತಲೆಯಲ್ಲಿ ಬರೋದು ಬೇಡ. ಯಾಕಂದ್ರೆ ಇದೆಲ್ಲ ಇರ್ಲಿ ಅಂತ ಹೇಳಿದೆ ಅಷ್ಟೇ. ಇನ್ನೊಂದು ಚಿಕ್ಕ ಸಮಸ್ಯೆನಾ, ಸ್ವಲ್ಪ ನಮ್ ತಂಗಿದನ. ಹೇಳಪ್ಪ. ನಮ್ ತಂಗಿದು ಮದುವೆ ಆಗಿದೆನಾ, ಮದುವೆ ಆಗಿ ಒಂದು 4 ವರ್ಷ ಆಯ್ತನ. ನಮ್ಮ ಅತ್ತಿ ಮಗ್ಗನೇ ಕೊಟ್ಟಿರೋದನ ಇಲ್ಲಿ, ನಮ್ ದೊಡ್ಡತ್ತಿ ಮಗ್ಗ. ಅವನು ಆತರ ಸ್ವಲ್ಪ ಕ್ಯಾರೆಕ್ಟರ್ ಸ್ವಲ್ಪ ಜಲ್ದಿ ಗೊತ್ತಾಗ್ಲಿಲ್ಲ. ಏನೋ ಮತ್ತೆ ನಮ್ ರಿಲೇಷನ್ ಹೋಗ್ಬೇಕಿತ್ತು ಅಂತ ಕೊಟ್ಬಿಟ್ಟಿವನ. ಕೊಟ್ಟಿವಿ. ಅವ್ನು ನೋಡಿದ್ರೆ ಇನ್ನ ಡ್ರಿಂಕ್ಸ್ ಫುಲ್ ಮಾಡ್ತಿದ್ದಾನ, ಸರಿಯಾಗಿ ದುಡಿತೀಯಲ್ಲ. ಇಲ್ಲೇ ನಮ್ಮ ಮನೇಲಿ 2 ಗಂಡ್ ಮಕ್ಳಾಗಿದಾರ. ನಾವು ನಮ್ ತಂಗಿಗೆ ಗಂಡ್ ಮಕ್ಳು ಇದಾರೆ. ನಾವ್ ಒಂದು ಹುಡುಗಿ, ಒಂದು ಹುಡುಗ ಆಗ್ಲಿ 5 ತಿಂಗಳಿದೇನ. ಎಷ್ಟು ವರ್ಷ ನಿಮ್ ತಂಗಿಗೆ? ನಮ್ ತಂಗಿಗೆ 23 ಅಣ್ಣ, ನನ್ಕೇನು 2 ವರ್ಷ ಸಣ್ಣಕೇನ. ಏನಂಗಾದ್ರೆ ಒಂದ್ 20 ವರ್ಷಕ್ಕೆ ಮದುವೆ ಮಾಡ್ಬಿಟ್ರ? ಹಾ, 20 ವರ್ಷಕ್ಕೆ ಮದುವೆ ಆಯ್ತು. ಆಯ್ತಪ್ಪ, ಮದುವೆ ಆಯ್ತು, ಮಕ್ಳ ಇದಾನ. ಈಗ 5 ತಿಂಗಳಾಗ ಒಂದ್ ಮಗು ಐದನ. ಈಗ ಅಲ್ಲಿ ಕಳ್ಸೋಣ ಅಂತದಾರ, ಕರ್ಕೊಂಡ್ ಹೋಗಿ ರೆಡಿ ಇದಾನ. ಅವ್ನ್ ಫುಲ್ ಡ್ರಿಂಕ್ಸ್ ಮಾಡ್ತಾನ. ಈಗ ಅಲ್ಲಿ ನಮ್ಮ ಅತ್ತಿನೂ ತೀರ್ಕೊಂಬಿಡ್ಲಣ್ಣ. ಇನ್ನು ಮಾಮನು ಆರಾಮಿಲ್ಲಣ್ಣ, ಅದು ಸ್ವಲ್ಪ ಹರುಮರು ಜಾಸ್ತಿ. ಅಲ್ಲಿ ಕಳ್ಸಿರಿ ಇವ್ನು ಚೆನ್ನಾಗಿ ನೋಡ್ಕೊಂಬಲ್ಲ, ಬರೀ ಹುಡುಗ ಜೊತೆ ಕುಡಿಯಕ್ ಹೋಗೋದು, ತಿನ್ನಕ್ ಹೋಗೋದು. ಆ ತಂಗಿನ ಏನ್ ನಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಬಲ್ಲಣ. ಅದೇ ನಮ್ಮ ಮನೆ ಚಿಂತೆ ಆಯ್ತು ಬಿಡ್ತಾನ. ಕಳ್ಸನ ಇಲ್ಲ ಇಲ್ಲೇ ಇಟ್ಕೊಂಬಣ್ಣ ಅನ್ಬ. ಅವ್ನು ನೋಡಿದ್ರೆ ನಮ್ಮ ಮನೇಲೇ ಇದಾರಣ್ಣ. ಅವ್ರು ನೋಡಿದ್ರೆ ತಂಗಿ ಏನ್ ಹೇಳ್ತಾರೆ? ತಂಗಿ ಅದ್ ಬೇಸ್ ನೋಡ್ಕೊಂಬಂಗ್ಲ, ನಾನ್ ಇಲ್ಲೇ ಇರ್ತನ ಅಂತ ನಮ್ ತಂಗಿ ಅಂತ. ಅದ್ ಕುಡುದು ಇದು ಮಾಡೋದಕ್ಕ ಇಲ್ಲೇ ಇರ್ತನ ಅಂತಾಳ. ಅದಕ್ಕೆ ಈಗ ಮತ್ತೆ ಅವ್ರು ಒಂದಿಟ್ಟು ಹೋಗ್ರಪ್ಪ ಅಂದ್ರೆ ಹೋಗ್ ರೆಡಿ ಇದಾಳ ನಮ್ ತಂಗಿ. ಹೋದ್ರೆ ಹೋಗ್ಕಳ, ಇವ್ನ್ ಸರಿ ನೋಡ್ಕೊಂಬಲ್ಲ. ನನ್ಗೆ ಅದೇ ಭಯ, ಕುಡ್ದು. ಈಗ ಸ್ವಲ್ಪ ಮನೇನು ಸ್ವಲ್ಪ ಕಡೆಗೆ ಇದೆ ಊರ್ತಲ್ಲೇ ಬುಡಕ ಇದೆ, ರೋಡಿಗೆ ಇದೆನ.
ಮುಂಚೆನೆ ನೋಡ್ಕೊಂಬಲೇನೆಲ್ಲ ಕುಡ್ದು ಅಲ್ಲೇ ಹೊಡೆದು ಹುಡ್ರು ಏನೋ ಇದೆ ಅಂತ ಹಿಂಗೇನೋ ನಾವು ದೂರ ಆಗ್ಬಿಡ್ತೀವಿ, ಇವ್ರು ಇಲ್ಲಿ ಯಾರು ನೋಡ್ಬೇಕು ಯಾರು ಬಿಡ್ಬೇಕು ಅಂತ ಮನೆಗೆ ಅಂತದ್ರಣ. ಏನ್ ಮಾಡಕ್ಕೂ ಗೊತ್ತಿಲ್ಲ, ಅದೇ ಒಂದು ಟೆನ್ಷನ್ ಆಗ್ಬಿಡುತ್ತೆ ನಮ್ಮ ಮನೆಗೆಲ್ಲ, ಚಿಂತೆ ಆದಂಗ ಆಗ್ಬಿಡುತ್ತೆ. ಎಂತನೇ ಕೊಟ್ಟು ಬಿಟ್ಟಿವಲ್ಲ ಹಂಗಲ್ಲ. ಪಾಂಡುರಂಗನ ಮಗಂಗೆ ಮತ್ತೆ ಮಗನ ಬಗ್ಗೆ ನಿಮಗ್ ಗೊತ್ತಿರ್ಲಿಲ್ವಾ? ಇಲ್ಲ ನಾ ಆತರ ನಮ್ಗೆ ಸ್ವಲ್ಪ ನಾನು ಕುರಿಯಲ್ಲೇ ಆಗ್ಬಿಟ್ಟಿವಿ, ನಾವು ಅಂತ ಇದಾಗ್ಲಿಲ್ಲ. ಅವ್ ಚೆನ್ನಾಗಿದ್ದ ನಾ ಸ್ವಲ್ಪ ಕಾಲೇಜ್ ಹೋಗಿದ್ದಲ್ಲಿ ಚೆನ್ನಾಗಿದ್ದ ಎಲ್ಲ. ಈಗ ಬರ್ತಾ ಬರ್ತಾ ಬಾಳ ದಿಗೆಟ್ಬಿಟ್ಟೆ ನಾ ಅವಾಗ, ಆ ತರ ಆಗ್ಬಿಟ್ಟು ಈಗ ಕೂಡ ಈಗ ಅಲ್ಲ ಪಶ್ಚಾತ್ತಾಪ ಪಡಕಟ್ಟಿಬಿಟ್ರೆ ಏನೋ ಒಂದ್ ಹೇಳಿದ್ರನು ಏನ್ ಮಾಡ್ಬೇಕು ಅಂತ. ಒಂದ್ ವೇಳೆ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ತೀರಾ ಮತ್ತೆ ಆಕೆಗೆ? ಇಲ್ಲಿ ನಮ್ಮಪ್ಪ ಏನಂತಿದಾರಣ, ಇನ್ನೊಂದು ಬಾಡಿಗೆ ಮನೆ ಐತೆ ಅಲ್ಲಿ ನಮ್ಮ ಹತ್ತಿರ. ಇನ್ನು ನಮ್ಮ ಸಾರಿ ಅಣ್ಣ, ನಮ್ಮಪ್ಪ ಒಬ್ಬತ್ತೆ, ನಮ್ಮ ಹತ್ತಿರ 5 ಮಂದಿ ಇದಾರಣ್ಣ. ಅದನ್ನ ಹೇಳದ್ ಮರ್ತ್ಬಿಟ್ಟೆ. 5 ಮಂದಿ ಇದಾರಣ್ಣ. ಇದು ದೊಡ್ಡತ್ತಿ ಮಗ ಕೊಟ್ಟಿವಣ್ಣ ಈಗ ನಾವು ನಮ್ಮ ತಂಗಿನ. ನಾನು ಸಣ್ಣತ್ತಿ ಮಗಳು ನಾನು ಇಷ್ಟಪಟ್ಟಿನಣ್ಣ, ನಮ್ಮ ರಿಲೇಷನ್. ಅವ್ರದ್ದು ಈ ತರ ಆಗಿದೆ ಅಣ್ಣ. ಈಗ ನಮ್ಮ ಮತ್ತೆ ತೀರ್ಕೊಂಡ್ಬಿಟ್ಲಣ್ಣ, ಸ್ವಲ್ಪ ಇದು ಏನೋ ಪಾಚ್ ತರ ಹೊಡೆದು ತೆಲಿಗೆ. ಬಾಡಿಗೆ ಏನಪ್ಪ ಅದು ಬಾಡಿಗೆ ನಮ್ಮ ಅತ್ತೆ, ನಮ್ ಇದ್ದೂರಾಗ ನಮ್ಮ ಅತ್ತಿನ ಕೊಟ್ಟಿವಣ್ಣ. ಆ ಅತ್ತಿ ಮನೆ 2 ಮನೆ ಇದಾವಣ್ಣ. ಆ ಮನೆಗೆ ಬೇಕಾದ್ರೆ ಬಾಡಿಗೆ ಕೊಟ್ಟು ಇಟ್ಟು ಬಿಟ್ರ ಇಲ್ಲೇ ನಮ್ ಕಣ್ಣೆದ್ರಿಗೆ ಇರ್ತಾರೆ ಎಲ್ಲಾರು ಅಂತ ನಮ್ಮಪ್ಪ ಅಂತಿದಾರಣ್ಣ. ನಿಮ್ ತಂಗಿಗೆ ಹೇಳಿದೀರ ಅದನ್ನ ಹೇಳ್ತಂದಿದ್ದ ನಮ್ಮ ಅಣ್ಣಿನ. ರೀಸೆಂಟ್ ಮಣ್ಣಿನ ಮಾತಾಡಿದೀವ ಅಣ್ಣಿನ, ಹೇಳ್ತಂದಿದ್ರ. ಏನ್ ಮಾಡ್ತಾನ ಗೊತ್ತಿಲ್ಲ ನಮ್ಮ ಅಪ್ಪಾಜಿ. ಆಯ್ತು, ಈಗ ನಿಮ್ ತಂಗಿ ಈ ವಿಚಾರದಲ್ಲಿ ಬಾಣಂತಾನಕ್ ಬಂದಿರೋದ, ಜಗಳ ಮಾಡ್ಕೊಂಡ್ ಬಂದಿರೋದ ಇಲ್ಲಿಗೆ? ಇಲ್ಲ ಏನ್ ಜಗಳ ಮಾಡ್ಕೊಂಡ್ ಬಾಣತನಕ ಇದು ಹೆರಿಗೆಗೆ ಬಂದಿದ್ದ. ಆಯ್ತು, ಈಗ ನೀವು ನೇರವಾಗಿ ಬಾಡಿಗೆ ಮನೆ ಮಾಡಿಕೊಟ್ಟು ಬಿಡೋ ಸ್ಥಿತಿಗೆ ಹೋಗ್ಬೇಡಿ. ತೀರಾ ಇನ್ನೊಂದು ಅಲ್ಲ, ಈ ಬಾರಿ ನೀವು ಕಳಿಸ್ದೆ ಬೇರೆ ದಾರಿ ಇಲ್ಲ, ಮತ್ತು ಅದು ಧರ್ಮ ಕೂಡ. ಇಲ್ಲಿ ತನ್ನ ಪಾಲಿಗೆ ಬಂದದ್ದನ್ನು ಸರಿ ಮಾಡಿಕೊಂಡು, ತನ್ನಲ್ಲಿ ತಪ್ಪಿದರೆ ತಿದ್ದುಕೊಂಡು, ಒಂದು ಹಂತ ಅದನ್ನು ತಿದ್ದುವ ಪ್ರಯತ್ನದಲ್ಲಿ ನಿಮ್ಮ ತಂಗಿ ತೀರಾ ಹೆಚ್ಚು ಪ್ರಯತ್ನ ಮಾಡ್ಲಿಕ್ಕೆ ಅಲ್ಲಿ ಹೋಗಿಲ್ಲ, ಅಥವಾ ಸಮಯ ಸಿಕ್ಕಿಲ್ಲ ಆಕೆಗೆ. ಸೊ ಈ ಬಾರಿ ನೀವು ಅದನ್ನು ಕಳಿಸ್ಕೊಡಿ. ಅಂತಿಮ ಒಂದಂತೂ ಆಕೆಗೆ ಧೈರ್ಯ ಹೇಳಿ, ಎಂಥದ್ದೇ ಸ್ಥಿತಿ ಬರಲಿ ನಾವಿದ್ದೀವಿ ಅಂತ. ಅದು ಬಿಟ್ಟು ನೀವು ಈಗಲೇ ನೇರವಾಗಿ ಬಾಡಿಗೆ ಮನೆ ಕಟ್ಟಿಕೊಡೋ ಸ್ಥಿತಿಗೆ ಹೋದ್ರೆ, ಅಲ್ಲಿಂದ ಆಚೆಗೆ ಬರೋ ಕೆಲವು ಕಳಂಕಗಳು, ಸುಳ್ಳು ಕಳಂಕಗಳು, ಅದಕ್ಕೆ ನೀವು ಹೊಣೆ ಆಗ್ಬಿಡ್ತೀರಾ. ಇಲ್ಲಿ ಹುಡುಕ ಗಂಡ ಅಥವಾ ಇದೆಲ್ಲವೂ ಒಂದು ಹೆಣ್ಣಿಗೆ ದುಃಖದ ಸ್ಥಿತಿ, ಅಥವಾ ಅವಳಿಗೆ ದುಃಖವೇ ಹೌದು. ಆದರೆ ಈಗ ಒಂದು ವೇಳೆ ಕಳಿಸದೆ ಹೋದ್ರೆ ಅದು ಬೇರೆ ಬೇರೆ ವಿಚಾರಗಳಿಗೆ ಅದು ಕಾರಣವಾಗುತ್ತೆ. ಕಳಿಸ್ಲೇಬಾರ್ದು ಅನ್ನೋದು, ಇವತ್ತು ಕುಡಿತ ಅನ್ನೋದು ಅದೊಂದು ಕಾಮನ್ ಇದಾಗ್ಬಿಟ್ಟಿದೆಯಪ್ಪ. ಅದು ಆ್ಯಕ್ಚುಲಿ ಅದು ಹೇಳಬಾರ್ದು. ಯಾಕೆ ಗೊತ್ತಿಲ್ಲ. ಅಯ್ಯೋ ಅಷ್ಟೇ ತಾನೇ, ಅವನೇನು ಇನ್ನೊಬ್ಬನ ಇಟ್ಕೊಂಡಿಲ್ಲ ಅಥವಾ ಅದು ಇದು ಅಂತ ಅಂದರೆ ಅದು ತಪ್ಪಂತೆ ಇದು ತಪ್ಪಲ್ವಂತೆ. ಇದು ಅದೇ ಅಷ್ಟೇ, ಕುಡಿತವೂ ಕೂಡ ಪರಸ್ತ್ರೀಗಿಂತ ಬೇರೆ ಏನೂ ಅಲ್ಲ. ಆದರೆ ಪರಸ್ತ್ರೀದು 2 ಸಂಸಾರ ಹಾಳು ಮಾಡುತ್ತೆ, ಇದು ಇವಂದು ಮಾತ್ರ ಹಾಳು ಮಾಡ್ಕೊಳ್ತಾನೆ ಅಷ್ಟೇ. ಇದು ಪಾಂಡುರಂಗದ ಮಾಲೆ ಅಂತ ಬರುತ್ತಲ್ಲ, ಪಾಂಡುರಂಗದ ಮಾಲೆ ಅಂತ, ಅದನ್ನು ಹಾಕಿದೆ. ನಮ್ಮಪ್ಪ ಹಾಕ್ಸಿದ ಮಾಲಿ ನಾನು ಕುಡಿದು ಬಿಟ್ಟು ಬಿಡ್ತೀನಿ ಮಮ್ಮ ಅಂತಂದು ಆತ ಹೋಗಿ ಪಾಂಡುರಂಗ ಮೇಲೆ ಹಾಕಿದ. ನಮ್ಮಪ್ಪ ಪಾಂಡುರಂಗ ಮೇಲೆ ಹಾಕಿದೆ. ಪಾಂಡುರಂಗ ಮೇಲೆ ಹಾಕಿದ. ನಾನು ಪಾಂಡುರಂಗ ಮೇಲೆ ಹಾಕಿ ಬಿಟ್ಟು ಬಿಡ್ತೀನಿ ಮಮ್ಮ, ಇವತ್ಲಿದ್ದು ಮುಟ್ಟಲ್ಲ ಹಾಕಿ ಒಂದ್ ಸ್ವಲ್ಪ ದಿನ ಬಿಟ್ಟಾನ. ಹಂಗೆ ಎಲ್ಲ ಚೆನ್ನಾಗದ ಅನ್ಕೊಂಡಿವಿ ನಾವು. ಸ್ವಲ್ಪ ಖುಷಿ ಆಯ್ತು ನಮಗೆ. ಮತ್ತೆ ಫ್ರೆಂಡ್ ಜೊತೆಗೆ ಹೋಗಿ ಮತ್ತೆ ಕಲ್ತು ಬಿಟ್ಟಾನ. ನೋಡಪ್ಪ, ಪಾಂಡುರಂಗ ಅಲ್ಲ, ವೈಕುಂಠದಿಂದ ವಿಷ್ಣು ಎದ್ದು ಬಂದ್ರು ಈತ ನನ್ನ ಇನ್ನೂ 4-5 ವರ್ಷ ಸರಿ ಮಾಡ್ಲಿಕ್ಕೆ ಆಗಲ್ಲ. ಮೊದಲು ನಿಮ್ಮ ತಂಗಿ ವಿಚಾರದಲ್ಲಿ ಇಂತಹ ಪರಿಸ್ಥಿತಿಗಳು ಬಂದಾಗ ತುಂಬಾ ಪ್ರೀತಿ ತೋರಿಸ್ಲಿಕ್ಕೆ ಹೋಗಿ ಯಾಮಾರಬೇಡಿ. ನೀವು ತಂಗಿಯ ಕುರಿತಾಗಿ ನಿಮಗಿರುವ ಪ್ರೇಮ ಅವಶ್ಯವಾಗಿ ನಿಮ್ಮ ಸಂಸ್ಕಾರವನ್ನೇ ತೋರುತ್ತೆ, ಹೌದು. ಆದರೆ ಗಂಡನ ಮನೆಯಲ್ಲಿ ಇರಬೇಕಾದ ಒಂದು ಹೆಣ್ಣು ಆರಂಭದ ಚಿಕ್ಕ ಪುಟ್ಟ ಈ ವಿಚಾರಗಳಿಗೆ ಅಥವಾ ಆರಂಭದಲ್ಲೇ ಈ ಥರದ ನಿರ್ಧಾರ ತಗೊಂಡು ಇಲ್ಲಿಗೆ ಬಂದ್ಬಿಟ್ರೆ ಅದು ನಾಳೆ ನಿನ್ನ ಬದುಕಿಗೂ ಹೊಡೆತ, ನಿನ್ನ ತಂಗಿ ಬದುಕಿಗೂ ಹೊಡೆತ. ಹೌದಾ, ನಮ್ಮ ಅಜ್ಜಿನೂ ಅಂತ ಈಗ ನಾಳೆ ಮುಂದಕ್ಕೆ ಮದುವೆ ಇವರು ಇಲ್ಲೇ ಕುಂತ್ಕೊಂಡ್ರೆ ಇವರು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಅದೇನು ಬಿಡಿಸಿ ಹೇಳೋದು ಬೇಡ. ಆಕೆಯನ್ನ ಅದೊಂದು ಧೈರ್ಯ, ಯಾವಾಗಲೂ ನಾವಿದ್ದೇ ಇದ್ದೀವಬ್ಬ.
ಹೌದಣ್ಣ. ಏನಾಗ್ಬಿಡುತ್ತೆ, ಇಲ್ಲೊಂದು ಮನೆ ನೋಡೋಣ ಇಟ್ಬಿಡೋಣ ಅಂತ ನೀವು ಮೊದಲೇ ಆಕೆ ಮುಂದೆ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಆಕೆ ನಾಳೆ ಅಲ್ಲಿ ಹೋರಾಟ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಡ್ತಾಳೆ. ಏನಾದರೂ ಆದ್ರೂ ಓಡ್ ಬರ್ತಾಳೆ ಆಮೇಲೆ. ಹೌದಣ್ಣ. ಆಕೆ ಮುಂದೆ ಮಾತಾಡೋದಲ್ಲ ಅವೆಲ್ಲ. ಹೌದಣ್ಣ. ಬಿಡು, ಹೆಂಗೂ ಅಲ್ಲಿ ರೆಡಿ ಮಾಡ್ಯಾರೆ ಅನ್ನೋದು ಬುದ್ಧಿ ತಲೆಯಲ್ಲಿ ಇದ್ದೇ ಇದ್ಬಿಡುತ್ತೆ ಆಮೇಲೆ. ಹೌದಣ್ಣ. ನನಗೆ ಬೇರೆ ದಾರಿ ಇಲ್ಲ ಅಂದರೆ ನಾನು ಗುಡಿಸ್ಲೇ ಸರಿ ಮಾಡ್ಕೊಳ್ತೀನಿ. ಇಲ್ಲ ಆ ಕಡೆಯವ್ರು ಯಾರೋ ನನ್ನನ್ನು ಕರೆದಾರೆ ಅಂದರೆ ಒಂಚೂರು ಸೋರ್ತು ಅಂದ ತಕ್ಷಣ ದೌಡ. ಹೌದಣ್ಣ. ನನಗೆ ಆಪ್ಷನ್ ಇದ್ದರೆ ನಾನು ಇಲ್ಲಿ ಏನೂ ಸರಿ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ, ಹೌದಲ್ಲ? ಹೌದಣ್ಣ. ಹಾಗಾಗಿ ಆಕೆ ಬದುಕು ಆಯಿತು, ಕಾಲಕ್ರಮೇಣ ಸರಿ ಹೋಗುತ್ತೆ. ಅದು ಒಳ ಸಂಬಂಧನೇ ಆಗಿರುವುದರಿಂದ ತೀರಾ ಏನೂ ಆಗಲ್ಲ. ಬಟ್ ತಂಗಿಗೆ ಆ ಭರವಸೆ ಕೊಟ್ಟು ಪ್ರೀತಿಯಿಂದ ಕಳಿಸ್ಕೊಡಿ, ನಾವಿದ್ದೀವವ ಅಂತಲೇ ಕಳಿಸ್ಕೊಡಿ. ಮುಂದೆ ಅಂಥದ್ದೇನು ಬಂದರೆ ಇನ್ನೊಂದು 2-3 ಸಲ ಅಂಥ ಬುದ್ಧಿನೇ ಆತ ತೋರಿಸಿದ್ರೆ ಆಮೇಲೆ ಬೇಕಾದ್ರೆ ನೀವು ಇಲ್ಲಿ ನಿರ್ಧಾರ ಮಾಡ್ಬೋದು. ಸದ್ಯಕ್ಕೆ ನನ್ನ ಪ್ರಕಾರ ಈಗ ಹೋಗ್ಲಿ, ಮತ್ತಂಥ ಸ್ಥಿತಿ ಬರಲ್ಲ ಅವ್ರಿಗೆ. ಬರುತ್ತೆ ಆದರೆ ಆ ಕುಡಿತ ಅನ್ನೋದು ಇದ್ದೇ ಇರುತ್ತೆ. ಬಟ್ ಹೀಗೆ ಸ್ವಲ್ಪ ಸಹನೆ ಮಾಡಬೇಕು. ಒಂದೇ ಸಲ ಓಡು ಬರೋದೆಲ್ಲ ಆಗಬಾರ್ದು. ಕಳಿಸ್ಕೊಡಿ, ಈಗ ನೀವು ಇಟ್ಕೊಳ್ಳೋದು ಬೇಡ, ಪ್ರೀತಿಯಿಂದಲೇ ಕಳಿಸ್ಕೊಡಿ. ಎಲ್ಲ ಒಳ್ಳೇದಾಗಲಿ. ನನ್ನ ಸಂಪೂರ್ಣ ಪ್ರಾರ್ಥನೆ ಆಕೆಗೋಸ್ಕರ. ಒಳ್ಳೇದಾಗಲಿ ನಿಮ್ಮ ತಂಗಿ ಬದುಕಿಗೆ. ಬಟ್ ಕಳಿಸ್ಕೊಡಿ. ಅಮ್ಮ ಆರಾಮಿದ್ದಾರೆ? ಬಹಳ ಚೆನ್ನಾಗಿದ್ದಾರೆ. ನಿಮ್ಮ ಆ ಹೆಣ್ಮಗ್ಳಿಗೆ ಕೇಳಿದೆ ಅಂತ ಹೇಳಿ ಒಳ್ಳೇದಾಗ್ಲಿ ನಿಮ್ಮಿಬ್ಬರಿಗೂ ಕೂಡ. ತುಂಬಾ ಧನ್ಯವಾದಗಳನ್ನ. ಚೆನ್ನಾಗಿರ್ತೀವಣ್ಣ. ಅಣ್ಣ ಗಂಡ ಹೆಣ್ಣು ಹುಡುಕ್ತಿದಾರಣ್ಣ, ಆತಗೆ ಸ್ವಲ್ಪ ಸಿಗ್ತಾ ಇಲ್ಲ, ಅಪ್ಪ ಬಹಳ ಓಡಾಡ್ತಿದ್ದಾನೆ. ಆಯ್ತು, ನಿಮ್ಮ ಅಣ್ಣಂಗೂ ಒಳ್ಳೆ ಕಡೆ ಸಂಸ್ಕಾರವಂತ ಹೆಣ್ಣು ಸಿಕ್ಕು ಮದುವೆ ಆಗಲಿ, ನಿಮ್ಮ ಕುರಿಗಳ ಸಂತತಿ ಹೆಚ್ಚಾಗಲಿ. ಇನ್ನೂ ನಿಮ್ಮ ಆಶೀರ್ವಾದ ಇದ್ರೆ ಸಾಕ ನನ್ನ ಮೇಲೆ, ಅಷ್ಟೇ ಸಾಕು. ದಿನ ವಿಡಿಯೋ ನೋಡ್ತೀನಿ, ತುಂಬಾ ಖುಷಿ ಪಡ್ತೀನಿ ಅಣ್ಣ. ನಮ್ಕಿನ ಎಷ್ಟೆಷ್ಟೋ ದುಃಖವಾದಿರೋರು ನಿಮ್ಮ ಹತ್ರ ಅಷ್ಟು ಹಂಚ್ಕೊಂತಾರಣ್ಣ. ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಆಸೆನ. ಸೂಪರ್. ಖಂಡಿತ ನಿಮ್ಮಂತವರ ಅಶುದ್ಧ ಹಾರೈಕೆಗಳು ನಮ್ಮೆಲ್ಲರಿಗೂ ಒಂದು ಹಾರೈಕೆ. ಎಷ್ಟೋ ಜೀವಗಳು ಆ ಡಾಕ್ಟರ್ ಕೈಯಲ್ಲಿ ಆಗುತ್ತಿಲ್ಲ ಜೀವ ಉಳಿಸಿರೋದು. ನೀವು ದೊಡ್ಡ ದೇವ್ರನ್ನ, ನೀವೆಲ್ಲರೂ ಜೀವ ಉಳಿಸಿದಿರ, ಕಷ್ಟ ಅಂತ ಬಂದಿರೋರ್ನ ಭಗವಂತ ನಿಮ್ ಸದಾ ನಿಮ್ಮನ್ನ ಕಾಪಾಡ್ತಿರ್ಲ. ಹಾರೈಕೆ ನಿಮ್ಮಂತವರ ಆ ಶುದ್ಧಾತ್ಮಗಳ ಹಾರೈಕೆ ನಮಗೆ ಬಹಳ ಶ್ರೀರಕ್ಷೆ. ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ, ಕುಟುಂಬಕ್ಕೆ ಒಳ್ಳೇದಾಗ್ಲಿ. ನಾನು ಎಷ್ಟೋ ಕುರಿ ಕಾಯ್ತಿದ್ರು, ಕುರಿ ಎಷ್ಟೋ ಗೋಳಾಡ್ಸಿರೋ ನೀನ್ ರೆಕಾರ್ಡ್ ಇಟ್ಕೊಂಡಿ ನಾನು ಕುರಿ ಕಾಯ್ತಿರ್ತೀನಿ. ನಾನು 25 ಯಾರ ಊಡ್ರೆಲ್ಲ ಬೈತಿರ್ತ, ಯಾರ್ದಾಗೆಲ್ಲ ಏನತ್ತೀವಿ ನೀನ್ ಪುರಾಣಿ ಹಂಗ ಏನೋ ಸುಮ್ಮನೆ ಓಡ್ರಿ ನೀವು ಕುರಿ ಕಾಯಿರ ಅಂತಿರ್ತೀನಿ ನಾನು. ಅವ್ರಿಗೆ ಗೊತ್ತಿಲ್ಲ ಮತ್ತೆ ಇದೆಲ್ಲ. ಹಂಗಾಗಿ ಏನೋ ಪುರಾಣ ಹಚ್ಚಿ ನೀನ ಯಾವ ಸಾಂಗ್ ಪಾಂಗ್ ಹಚ್ಚಿರಂಗ ಬರೀ ಹಿಂಗೆ ಇಂಥವ್ ಹಚ್ಚಿರ್ತಿಲ್ಲ, ನಾನು ಹಿಂಗೆ ಇಂಥವ್ ಕೇಳಕ್ ಇಷ್ಟ ಅಂತಿರ್ತೀವಿ ನಾನು. ನಿಜನಪ್ಪ, ಸಾಧಾರಣವಾಗಿ ಒಂದೇ ಸಲ ಈ ಕಡೆ ಮನ್ಸು ಬರಲ್ಲ, ಬಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗಲ್ಲ. ಬಿಡಕ್ ಆಗಲ್ಲ, ನಾ ಬಿಡೋದಲ್ಲ, ನೋಡ್ತೇನೆ ಇರ್ಬೇಕು ಅನ್ಸುತ್ತಲ್ಲ, ನೋಡ್ತೇನೆ ಇರ್ಬೇಕು ಲೈವ್. ಹೌದಪ್ಪ, ಈ ಕತೆ ಇವತ್ತು ನೋಡು ರಾಘವೇಂದ್ರ ದಯದಿಂದ ಇವತ್ತು ಸಿಕ್ಕಿತ್ತು ನನ್ಗೆ ಕಾಲ್. ನಿಜ ಅಂದ್ರೆ ನೋಡಿ, ಇದ್ಯಾ ಮಾತಾಡಿದ್ದೀರಿ, ಇನ್ನು ಎಷ್ಟು ವರ್ಷ ಇದಿಲ್ಲೇ ಇರುತ್ತೆ. ಬಹುಶಃ ಪ್ರತಿ ಸಾರಿ ನಿಮ್ಮ ಕಥೆಯನ್ನು ನೀವೇ ಕೇಳಿದಾಗ ಇವತ್ತು ನೋಡೋಣ, ನನಗೆ ದುಃಖದಾಗಿದ್ದ ಬರೋಲ್ಲ, ಎಲ್ಲ ಸಕ್ಸಸ್ ಆದ್ಮೇಲೆ ನಿನ್ ಕಾಲ್ ಸಿಕ್ಕಿದ್ದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿನ್ ಮಾರ್ಕೆಟ್ ಎಲ್ಲ ಸಕ್ಸಸ್. 10 ಗಂಟೆ ಫೋನ್ ಮಾಡಿದ್ದೀನಿ ನಾನು ನಿನಗೆ, ಈ ತರ ಆಗಿದೆ, ನಾ ಹೇಳಿಕೆ ಬಗ್ಗೆ ಇವತ್ತು ಅಣ್ಣ ಹೇಳಿಕೆ ಬಗ್ಗೆ ಇವತ್ತು ಅಂತಂದು 10 ಗಂಟೆ ಕಾಲ್ ಎಲ್ಲಿ ಸಿಗ್ಲಿಲ್ಲ ನಾ. ನಿಜ ಎಲ್ಲ ದೇವರ ಅನುಗ್ರಹ. ಯಾವಾಗ ಯಾವ್ದಾಗಬೇಕು. ಈ ಮುಂಚೆ ಒಂದು ಹೆಣ್ಮಗ್ಳು ಕರೆ ಮಾಡಿದ್ರು ಪಾಪ. ಮೊದಲನೇ ಕರೆ ಕೇಳಿದ್ರ? ಇಲ್ಲ, ನಾ ಊಟ ಮಾಡ್ತಿದ್ದೆ, ಊಟ ಮಾಡಿ ಹೇಳಿದ್ದು ಪಾಪ. ತುಂಬಾ ಸಮಯದಿಂದ ಮಾಡ್ತಿದ್ದೆ, ಸಿಗ್ಲಿಲ್ಲ, ಈಗ ಹೇಳ್ಕೊಳ್ಬೇಕು. ಬಹುಶಃ ಅವ್ರಿಗೆ ಇಲ್ಲಿಂದ ಸಲಹೆ ಮಾತುಗಳು ಒಂದು ಕಡೆ ಆದ್ರೆ ಹೇಳ್ಕೊಂಡ್ರೆ ಸಾಕಾಗಿರುತ್ತೆ, ಹೊರಗಡೆ ಹಾಕ್ಬೇಕಿರುತ್ತೆ. ಏನು ಮಾತಾಡ್ಬೇಕು ಅರ್ಥ. ನನ್ಗೆ ಅದೃಷ್ಟ, ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ದೇವ್ರ ಪಾಪ ಭಗವಂತ ನಾರಿಗೆ ಅರ್ಸಕ್ ಆಗ್ತಾ ಇಲ್ಲ. ನಾನು ನಿನ್ಗೆ ಎಷ್ಟು ಖುಷಿ ಆಗ್ತಿದೆ, ಕೈ ಕಾಲೆಲ್ಲ ನಾನ್ ನಡುಗ್ತಿದ್ದೇವ. ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಏನಿಲ್ಲ, ಅಣ್ಣ ಅಂತ ಅಷ್ಟು ಪ್ರೀತಿಯಿಂದ ಕರಿತೀರಿ, ನಿಮ್ಮಂತವ್ರು ಪ್ರೀತಿ ಗಳಿಸಿದ್ದೀನಲ್ಲ, ಅಷ್ಟೇ ಸಾಕು. ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು. ಗೋವಿಂದ, ನೋಡಿ ಇಂಥವರ ಪ್ರೀತಿ ಹಾರೈಕೆಗಳು. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ಪ್ರೀತಿ ಅಭಿಮಾನ ಹೊಂದಿದ್ದೀರಿ ಅಥವಾ ಗೌರವ ಹೊಂದಿದ್ದೀರಿ, ಅದಕ್ಕೆ ನಾನು ಯಾವಾಗಲೂ ಶರಣು.
25 ವರ್ಷದ ಈ ಹುಡುಗ ಸ್ವಂತ ಒಂದು 170, 180, 200 ಕುರಿಗಳನ್ನು ಹೊಂದೋದು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಹಾಗೆ ಕುರಿ ಕಾಯುವ ಕೆಲಸ ಮಾಡೋ ಆ ಎಷ್ಟೋ ಶುದ್ಧಾತ್ಮಗಳು ಕರೆ ಮಾಡಿದ್ದಾರೆ. ನಮಗೂ ಈ ಕಾರ್ಯಕ್ರಮಕ್ಕೂ ಆ ಕುರಿ ಕಾಯೋ ಹುಡುಗರಿಗೂ ಬಹಳ ಅವಿನಾಭಾವ ಸಂಬಂಧ. ನಾನು ಎಷ್ಟೊಂದು ಕತೆ ಕೇಳಿದ್ದೀನಿ ಅವ್ರದ್ದು. ಒಳ್ಳೊಳ್ಳೆ ಲವ್ ಸ್ಟೋರಿಗಳು ಇಟ್ಕೊಂಡಿರ್ತಾರೆ ಅವರು. ಇದೆಲ್ಲ ಕೇಳಾದ್ಮೇಲೆ ನನಗನ್ಸುತ್ತೆ, ನಾನು ಯಾಕಪ್ಪ ಹಿಂಗಿದ್ದೀನಿ ಅಂತ. ಆಯಿತು. ನನಗೆ ಯಾರೋ ಫ್ರೆಂಡ್ ಹೇಳ್ತಿದ್ರು, ಗುರುಗಳೇ ನೀವು ಬರೀ ಅವ್ರಿವ್ರ ಲವ್ ಸ್ಟೋರಿ ಕೇಳೋದ್ರಲ್ಲೇ ನಿಮ್ಮ ಜೀವನ ಮುಗ್ದೋಯ್ತು, ನಿಮಗೆ ಅಂತ ಒಂದು ಲವ್ ಸ್ಟೋರಿ ಇಲ್ವಲ್ಲ ಅಂತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲ ಕಣಯ್ಯ, ಬೇರೆಯವ್ರ ಲವ್ ಸ್ಟೋರಿ ಕೇಳೋ ಭಾಗ್ಯ ಇದೆಯಲ್ಲ, ಅಬ್ಬಬ್ಬ, ದೇವರು ಕೊಟ್ಟರು ಭಾಳ ಪರಮ ಅನುಗ್ರಹ ಅದು. ಎಷ್ಟು ಕತೆ ಅಂದರೆ ಓಕೆ, ಬೇರೆ ಬೇರೆ ಕತೆಗಳು ನಾನು ಕೌನ್ಸ್ಲಿಂಗು ಈ ಕತೆಗಳೆಲ್ಲ ಸೇರಿ 5-6 ಸಾವಿರದ ಮೇಲೆ ಕತೆ 3 ಜನ್ಮಕ್ಕೆ ಆಗುವಷ್ಟು ಒಂದೇ ಜನ್ಮದಲ್ಲಿ ಕೇಳಿಬಿಟ್ಟಿದ್ದೀನಿ, ಅದು ಬೇರೆ. ಬಟ್ ಕೆಲವು ಲವ್ ಸ್ಟೋರಿಗಳು ಬಂದಾಗ ನಾನು ಅಂದ್ಕೊಳ್ತೀನಿ ಮನಸ್ಸಲ್ಲಿ, 20 ವರ್ಷ, 19 ವರ್ಷ, 18 ವರ್ಷದ ಹುಡುಗರೆಲ್ಲ ಲವ್ ಸ್ಟೋರಿಗಳು ಹೇಳ್ಕೊಂಡಾಗ 28 ವರ್ಷದ ನಾನು ಅಥವಾ 27 ವರ್ಷದ ನಾನು ಸುಮ್ಮನೆ ಕೇಳ್ತಾ 18 ವರ್ಷದ ಒಬ್ಬ ಹುಡುಗ ನನ್ನ ಹತ್ರ ಬಂದು ಲವ್ ಸ್ಟೋರಿ ಹೇಳಿದ್ರೆ ನನ್ನ ಜೀವನ ಹೆಂಗಾಗಬೇಕು? ಸುಮ್ಮನೆ ಹೇಳಿದೆ ಅಷ್ಟೇ. ಎನಿವೇ, ಎಲ್ಲರದು ಒಂದು ಬದುಕು ಅವ್ರವ್ರದ್ದೇ ಕಷ್ಟ. 18 ವರ್ಷದ ಎಲ್ಲ ಚೆನ್ನಾಗಿರ್ತಾರೆ, ಅದು ಒಳ್ಳೆ ರೀತಿಯಲ್ಲೂ ಜೀವನ ನಡೆಸ್ಕೊಂಡು ಒಂದು ಲವ್ ಸ್ಟೋರಿಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಎನಿವೇ, ನನಗೆ ತುಂಬ ಖುಷಿ ಇದೆ ಈ ಥರದ ಕತೆಗಳನ್ನು ಕೇಳಿ. ನನಗನ್ಸಿದ್ದು 1-2 ಒಳ್ಳೆ ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಭಗವಂತನ ಕೃಪೆ ಅಂತ ನಾನು ಭಾವಿಸ್ತೀನಿ. ಹಾಗೂ ನೀವೆಲ್ಲರೂ ಕೇಳುವ ನೀವು ನನಗೆ ಆ ಸ್ಥಾನ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಆ ಭಗವಂತನಿಗೆ ಕೊಟ್ಟಷ್ಟೇ ಮತ್ತು ಅದಕ್ಕಿಂತ ತುಸು ಹೆಚ್ಚು ಮನ್ನಣೆಯನ್ನು ನಿಮ್ಮ ಪ್ರೀತಿ ಹಾಗೂ ಬೆಂಬಲಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ನನ್ನ ಬದುಕನ್ನು ಇಷ್ಟೊಂದು ಅದ್ಭುತವಾಗಿಸಿದ್ದಕ್ಕೆ, ಮೌಲ್ಯಯುತವಾಗಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ